ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಯುಗಾದಿ ವರ್ಷಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಯುಗಾದಿ ಹೆಸರೇ ಹೇಳೋ ಹಾಗೆ ಯುಗದ ಆದಿ, ಹೊಸ ವರ್ಷದ ಆರಂಭ, ಹೊಸ ಸಂವತ್ಸರ, ಹೊಸ ಋತು. ಒಟ್ಟಿನಲ್ಲಿ ಯುಗಾದಿ ಹಬ್ಬ ಅನ್ನೋದು ಬಹಳ ವಿಶೇಷತೆಗಳಿಂದ ಕೂಡಿದೆ. ಯಾಕಂದ್ರೆ ಈ ಹಬ್ಬ ಇದೆಯಲ್ಲ, ನಾವು ಸಾಲು ಸಾಲು ಹಬ್ಬಗಳನ್ನ ವರ್ಷಪೂರ್ತಿ ಆಚರಣೆ ಮಾಡ್ತೀವಿ. ಯುಗಾದಿ ಅನ್ನೋದು ನಮಗೆ ದೊಡ್ಡ ಹಬ್ಬ, ಹೊಸ ವರ್ಷ ಕೂಡ. ಯುಗಾದಿ ಹಬ್ಬ ಒಂದೇ ಅಲ್ಲ, ನಾವು ಆಚರಿಸುವಂತ ಪ್ರತಿ ಹಬ್ಬ ಆಚರಣೆ ಸಂಪ್ರದಾಯ ಇದೆಯಲ್ಲ, ಇದು ಪ್ರಕೃತಿಯ ಜೊತೆಗೆ ತಳುಕು ಹಾಕೊಂಡಿರುತ್ತೆ. ನೀವು ನೋಡಿಬೇಕಾದ್ರೆ ಯುಗಾದಿ ಹಬ್ಬ ಅಂತ ಅಂದಾಗ ಪ್ರಕೃತಿಯತ್ತ ಒಮ್ಮೆ ಗಮನ ಹರಿಸಿ ನೋಡಿ. ಗಿಡ ಮರಗಳಲ್ಲಿ ಹೊಸ ಚಿಗುರು ಕಾಣಿಸುತ್ತೆ, ಕೋಗಿಲೆಯ ಮಧುರವಾದ ಗಾಯನ ಕಿವಿಗೆ ಬೀಳುತ್ತೆ. ಪ್ರಕೃತಿಯಲ್ಲಿ ಆಗುವಂತ ಈ ಬದಲಾವಣೆ ಇದೆಯಲ್ಲ, ಮನುಷ್ಯನಲ್ಲಿ ಒಂದು ಹೊಸ ಚೈತನ್ಯಕ್ಕೆ ಕಾರಣ ಆಗತ್ತೆ, ಹೊಸ ಉತ್ಸಾಹವನ್ನ ಮನುಷ್ಯನಲ್ಲಿ ತುಂಬತ್ತೆ. ಯುಗಾದಿ ಅಂದ್ರೆ ನಿಮ್ಮೆಲ್ಲರಿಗೂ ತಟ್ಟಂತ ನೆನಪಾಗೋದೇನು? ಬೇವು ಬೆಲ್ಲ ತಿಂತೀವಿ. ಯುಗಾದಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ಪಂಚಾಂಗ ಶ್ರವಣ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇವತ್ತಿಗೂ ಕೆಲವು ಕಡೆ ಪಂಚಾಂಗ ಶ್ರವಣವನ್ನ ಮಾಡ್ತಾರೆ. ನಾವೆಷ್ಟೇ ಮುಂದುವರೆದಿದ್ದೀವಿ, ಹಬ್ಬಗಳನ್ನು ಕೂಡ ತುಂಬಾ ಮಾಡಿಫೈ ಮಾಡಿದ್ದೀವಿ ಅಂದ್ರೂ ಹಬ್ಬ ಅಂದಾಗ ಒಂದಷ್ಟು ಆಚರಣೆಗಳನ್ನ ನಾವು ಚಾಚೂ ತಪ್ಪದೆ ಪಾಲನೆ ಮಾಡ್ತೀವಿ. ಆದಷ್ಟು ಸಾಂಪ್ರದಾಯಿಕವಾಗಿ ಹಬ್ಬವನ್ನ ಆಚರಣೆ ಮಾಡೋದು ಹೇಗೆ ಅದನ್ನ ತಿಳ್ಕೊಳ್ಳೋ ಕುತೂಹಲ ಕೂಡ ಪ್ರತಿಯೊಬ್ಬರಲ್ಲಿರುತ್ತೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಆಚರಣೆ, ಪಂಚಾಂಗ ಶ್ರವಣ, ಇದಕ್ಕಿರುವಂತಹ ಮಹತ್ವ ಏನು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳ ಮುಖ್ಯವಾದಂತಹ ಅತಿಥಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ. ಈ ಹಬ್ಬದ ಬಗ್ಗೆ ಅವರು ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ ಖ್ಯಾತ ವಿದ್ವಾಂಸರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿ ಅವರಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಪ್ರಸಿದ್ಧ ಅಷ್ಟಮಂಗಲ ತಜ್ಞರಾದಂತಹ ಶ್ರೀ ವೆಂಕಟ ಕೃಷ್ಣಾಚಾರ್ಯರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಸಿದ್ಧ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾಜಿ ಅವರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಖ್ಯಾತ ಜ್ಯೋತಿಷರಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ನಾನು ಆರಂಭದಲ್ಲೇ ಹೇಳಿದೆ, ಯುಗಾದಿ ಹಬ್ಬ ಅಂದ ತಕ್ಷಣ ಪಂಚಾಂಗಕ್ಕೆ ಅದರದೇ ಆದಂತಹ ಶ್ರೇಷ್ಠವಾದ ಸ್ಥಾನ ಇದೆ. ಹಾಗಾಗಿ ನಾವು ಪಂಚಾಂಗ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಗುರುಗಳೇ, ಪಂಚಾಂಗ ಪೂಜೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್ದಿನ ಆಗಿದೆ. ವಿಶೇಷವಾಗಿ ಇವತ್ತು ಚಾಂದ್ರಮಾನದ ಯುಗಾದಿ ಪ್ರಾರಂಭ ಆಗಿದೆ. ಇವತ್ತಿನ ನಾವು ತಿಥಿವಾರ ನಕ್ಷತ್ರ ಯೋಗಗಳನ್ನು ಸ್ಮರಣೆ ಮಾಡಿದ್ದೇವೆ. ಶ್ವೇತವರಾಹ ಕಲ್ಪದ ಮೊದಲನೇ ದಿನ. ಪಂಚಾಂಗ ಅಂದಾಗ ನಾವು ಮೊದಲನೇ ಮತ್ತು ಮಾರನೇ ದಿನವನ್ನು ಪ್ರತಿದಿನ ಸ್ಮರಣೆ ಮಾಡಬೇಕು. ಹಾಗೆ ಶ್ವಃ ಶುಕ್ರವಾರ ಆಗ್ತಾ ಇದೆ, ದ್ವಿತೀಯ ಆಗಿದೆ, ರೇವತಿ ನಕ್ಷತ್ರ ಆಗಿದೆ, ಬ್ರಹ್ಮನಾಮ ಯೋಗ ಬಾಲವನಾಮಕರಣ ಆಗಿದೆ. ಆದ್ದರಿಂದ ಇವತ್ತಿನ ಪಂಚಾಂಗವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ಒಂದೊಂದು ಹಂತಗಳಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಯೋಣ. ಎಸ್, ಪಂಚಾಂಗ ಶ್ರವಣ ಅದರ ಆರಂಭ ಆಗಿದೆ. ಇನ್ನೂ ಆಳವಾದಂತಹ ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಆದರೆ ಅದಕ್ಕಿಂತ ಮೊದಲು ಯುಗಾದಿ ಹಬ್ಬ ಬೆಳಗಾದ್ರೆ ಎಲ್ಲರ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಇರುತ್ತೆ. ಸಾಂಪ್ರದಾಯಿಕವಾಗಿ ಹಬ್ಬದ ಆಚರಣೆ ಹೇಗಿರಬೇಕು? ಯುಗಾದಿ ಹಬ್ಬ ಅಂದ ತಕ್ಷಣ ಬೇವು ಬೆಲ್ಲ, ಸಂಕ್ರಾಂತಿ ಅಂದಾಗ ಎಳ್ಳು ಬೆಲ್ಲ ಅಂತೀವಿ. ಬೇವು ಬೆಲ್ಲ ಯಾಕೆ? ಅದ್ರ ಹಿಂದಿನ ಕಾರಣ ಏನು? ಇವೆಲ್ಲದರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಗುರುಜಿ, ಹಬ್ಬ ಅಂದ ತಕ್ಷಣ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ವಿಷಯಗಳಿರುತ್ತೆ. ಸಾಂಪ್ರದಾಯಿಕವಾಗಿ ಹಬ್ಬನ ಆಚರಣೆ ಮಾಡೋದು ಹೇಗೆ? ಬೇವು ಬೆಲ್ಲ ಯಾಕೆ ತಿನ್ನಬೇಕು? ಯುಗಾದಿ ಹಬ್ಬದ ಮಹತ್ವ ಏನು? ಅದಕ್ಕಿರುವಂಥ ಪೌರಾಣಿಕ ಹಿನ್ನೆಲೆ ಏನು ಗುರುಜಿ? ಯುಗದ ಆದಿ ಆದ್ದರಿಂದ ವಿಶೇಷವಾಗಿ ನಾವು 60 ಸಂವತ್ಸರಗಳಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ನಾವು ಇವತ್ತಿನ ದಿವಸ ಕಾಲಿಡ್ತಾ ಇದ್ದೇವೆ. 40ನೇ ಸಂವತ್ಸರವೇ ಪರಾಭವನಾಮ ಸಂವತ್ಸರವಾಗಿರ್ತಕ್ಕಂಥದ್ದು. ಈ ಪರಾಭವನಾಮ ಸಂವತ್ಸರಕ್ಕೆ ವಿಶೇಷವಾದಂತಹ ಫಲವೇ ಇದೆ. ಪರಾಭವ ಅಂದರೆ ಪ್ರತಿಯೊಂದರಲ್ಲೂ ಹಿಂದೆ ಬೀಳೋದು, ಪರಾಭವವನ್ನು ಹೊಂದುವುದು ಅಂತ ಅರ್ಥ ಇರತಕ್ಕಂಥದ್ದು. ಹೀಗಿರುವಾಗ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡುವಾಗ ಏನು ಮಾಡಬೇಕು? ಪ್ರಪ್ರಥಮವಾಗಿ ನಾವು ಮನೆಯನ್ನು ಶುದ್ಧ ಮಾಡಿಕೊಳ್ಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಮನೆ ಮನಸ್ಸು ಇವೆರಡು ಶುದ್ಧವಾಗಿದೆ ಅಂತ ಆದಾಗ ಮನೆಯಲ್ಲಿ ಹಬ್ಬ ಹರಿದಿನಗಳು ಚೆನ್ನಾಗಿ ನಡೀತದೆ. ಇಲ್ಲ ಅಂದರೆ ಮನಸ್ಸು ಶುದ್ಧವಾಗಿಲ್ಲ, ಹಬ್ಬ ಸರಿಯಾಗಿ ಆಗೋದಿಲ್ಲ. ಮನೆ ಶುದ್ಧವಾಗಿಲ್ಲ, ಹಬ್ಬ ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ಮನೆಯನ್ನು ಮನಸ್ಸನ್ನು ಶುದ್ಧವಾಗಿರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು.
ಮನೆಯನ್ನು ನಾವು ಶುದ್ಧ ಮಾಡುವಾಗ ಮನಸ್ಸು ಶುದ್ಧ ಮಾಡಿಕೊಂಡು ನಾವು ಆರಂಭ ಮಾಡೋದು. ಈ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೆ ಕೆಲವಷ್ಟು ವಿಚಾರವನ್ನು ನಮ್ಮ ಹಿರಿಯರೆಲ್ಲರೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಬೆಳಗ್ಗೆ ಬ್ರಾಹ್ಮೀ ಮುಹೂರ್ತದ ಸಂದರ್ಭದಲ್ಲಿ ನಾವು ಎದ್ದು ತೈಲಾಭ್ಯಂಗವನ್ನು, ಶರೀರಕ್ಕೆಲ್ಲ ತೈಲವನ್ನು ಲೇಪನವನ್ನು ಮಾಡಿಕೊಂಡು ಬಿಸಿ ನೀರಿನಲ್ಲಿ ಶುದ್ಧವಾಗಿ ನಾವು ಸ್ನಾನವನ್ನು ಮಾಡಿ, ಅಥವಾ ತಿಲತೈಲದಿಂದ ನಾವು ಸ್ನಾನವನ್ನು ಮಾಡಿ ತಿಲದಿಂದಲೇ ಉಜ್ಜಿಕೊಂಡು, ತಿಲಾತಿಕ್ತಾಹ ತಿಲಸ್ನಾಯಿ ತಿಲಾತಿಕ್ತಾಹ, ತಿಲದಿಂದಲೇ ನಾವು ಉಜ್ಜಿಕೊಂಡು ಆನಂತರದಲ್ಲಿ ಸ್ನಾನವನ್ನು ಮಾಡಿ ಹೊಸ ವಸ್ತ್ರವನ್ನು ಧಾರಣೆ ಮಾಡಬೇಕು. ಹೀಗೆ ಹೊಸ ವಸ್ತ್ರ ಧಾರಣೆ ಮಾಡಿದ ನಂತರ ನಾವು ಹೊರಗಡೆ ಹೋಗಿ ರಂಗೋಲಿ ಹಾಕಲಿಕ್ಕಾಗುತ್ತಾ? ಅದರ ಪೂರ್ವ ತಯಾರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ತಳಿರು ತೋರಣದಿಂದ ಅಲಂಕಾರವನ್ನು ಮಾಡಬೇಕು ಮನೆಯನ್ನು ಶುದ್ಧ ಮಾಡುವಾಗ. ಅದಕ್ಕಿಂತಲೂ ಮುಂಚಿತವಾಗಿ ಮನೆಯ ಮುಂಭಾಗದಲ್ಲಿ ಗೋಮಯದಿಂದ ಸಾರಿಸಿ ಪಂಚವರ್ಣದಿಂದ ಅಲಂಕೃತವಾದಂತಹ ರಂಗವಲ್ಲಿಯನ್ನು ಇಟ್ಟು ಆನಂತರದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಿ ನಾವು ಪ್ರವೇಶ ಮಾಡಬೇಕು ಮನೆಗೆ. ಯುಗಾದಿ ಹಬ್ಬದ ದಿವಸ ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಹೀಗೆ ಮಾಡುವಾಗ ನಮ್ಮ ಮನೆಯಲ್ಲಿರ್ತಕ್ಕಂತಹ ಪಂಚಾಂಗವನ್ನು ನಾವು ಪೂಜಿಸ್ಕೊಳ್ಬೇಕು. ಕ್ಯಾಲೆಂಡರ್ ಅಲ್ಲ, ನೀವು ಗೋಡೆಗೆ ತೂಗಾಕಿರ್ತೀರಿ, ಅದನ್ನಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಪಂಚಾಂಗವನ್ನು ಪೂಜೆ ಮಾಡಿಕೊಂಡು ನಾವು ಆರಂಭ ಮಾಡಬೇಕು. ಹಾಗಿದ್ದಾಗ ಆ ಪಂಚಾಂಗದ ಪೂಜೆ ಎಲ್ಲಿ? ನಮ್ಮ ಮನೆಯ ದೇವರ ಸನ್ನಿಧಾನದಲ್ಲಿ. ನಾವು ದೇವರ ಕೋಣೆ ಅಂತ ಒಂದು ಮಾಡ್ಕೊಂಡಿರ್ತೇವೆ, ದೇವರ ಗೂಡು, ದೇವರ ಕೋಣೆ ಅಂತ ಮಾಡ್ಕೊಂಡಿರ್ತೇವೆ. ದೇವರ ಮುಂಭಾಗದಲ್ಲಿ ಪಂಚಾಂಗವನ್ನಿಟ್ಟು ಪಂಚಾಂಗದ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಕಹಿಯನ್ನು ಮರೆತು ಸಿಹಿಯನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ದೇವರ ಮುಂಭಾಗದಲ್ಲಿ ನಾವು ಬೇವು ಬೆಲ್ಲವನ್ನಿಟ್ಟುಕೊಂಡು ನಾವು ಇವತ್ತಿನ ದಿವಸದ ಹಬ್ಬದ ಆಚರಣೆ, ಹಬ್ಬ, ಅದರ ಆಚರಣೆ ಬಗ್ಗೆ, ಪಂಚಾಂಗ ಶ್ರವಣದ ಮಹತ್ವದ ಬಗ್ಗೆ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಪಂಚಾಂಗ ಅದರ ಒಂದಷ್ಟು ಒಳಗಡೆ ಇರುವಂತಹ ವಿಚಾರವನ್ನು ತಿಳ್ಕೊತಾ ಹೋದರೆ, ಶಾಸ್ತ್ರಿಗಳೇ ನೀವು ಹೇಳ್ತಾರೆ ಈಗ ಇಡೀ ವರ್ಷ ನಿರ್ಣಯ ಆಗೋದೇ ರಾಜ ಮಂತ್ರಿಗಳಿಂದ ಅಂತ. ಸೊ ಈ ರಾಜ ಮಂತ್ರಿಗಳ ವಿಚಾರವನ್ನೇ ತಿಳಿಸ್ಕೊಡೋದಾದರೆ ಹೇಗಿದೆ ಈ ಇಡೀ ವರ್ಷ? ಈಗಂತೂ ದಿನ ಬೆಳಗಾದರೆ ಯುದ್ಧದ ಆರ್ಭಟ ಹೇಗಿದೆ ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಎರಡು ದೇಶದ ನಡುವಿನ ಯುದ್ಧ 10ಕ್ಕೂ ಹೆಚ್ಚು ದೇಶಗಳಿಗೆ ಈಗಾಗಲೇ ವ್ಯಾಪಿಸ್ಬಿಟ್ಟಿದೆ. ಎಲ್ಲೋ ಯುದ್ಧ ನಡೀತಾ ಇದೆ, ನಮಗೇನು ಅಂತ ಅನ್ನೋರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಎಷ್ಟು ಮಟ್ಟಿಗೆ ಅಂದರೆ ತೀರಾ ಅಡುಗೆ ಮನೆಗೆ ಆ ಬಿಸಿ ತಟ್ತಾ ಇದೆ. ಈಗ ನಾವು ದಿನ ನೋಡ್ತಾ ಇದ್ದೀವಿ, ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ಗಳ ಅಭಾವ ಅಂತ. ಈ ಇಡೀ ವರ್ಷ ಪರಾಭವ ಸಂವತ್ಸರ ಆ ಅಭಾವದಿಂದನೇ ಶುರುವಾಗಿದೆ. ಸೊ ಹೇಗಿದೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಸಂವತ್ಸರ ಫಲ ಹೇಗಿದೆ ಅಂತ ತಿಳಿಬೇಕಾಗಿದ್ದರೆ ರಾಜ ಮಂತ್ರಿಗಳು ಹೇಗಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಈ ವರ್ಷ ಪ್ರಾರಂಭ ಗುರುವಾರ. ಯಾವ ವಾರ ವರ್ಷ ಪ್ರಾರಂಭವಾಗುತ್ತೋ ಆ ವಾರದ ಅಧಿಪತಿಯೇ ಆ ವರ್ಷಕ್ಕೆ ರಾಜನಾಗಿರ್ತಾನೆ. ಹೀಗಾಗಿ ಈ ವರ್ಷದ ರಾಜ ಗುರುವಾಗಿದ್ದಾನೆ. ಗುರುವಿಗೆ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್ ಅಂತ ಹೇಳಿದೆ. ಪ್ರಜ್ಞೆ, ವಿವೇಕ, ಹಣ ಇವುಗಳಿಗೆ ಅಧೀಶ್ವರನಾಗಿರ್ತಕ್ಕಂಥವನು ಗುರು. ಇಂಥವನು ರಾಜನಾದರೆ ಅದೊಂದು ಸುಭಿಕ್ಷ ರಾಜ್ಯವಾಗುತ್ತೆ, ಅದೊಂದು ಸುಭಿಕ್ಷ ಕಾಲವಾಗುತ್ತೆ. ಆ ರೀತಿಯಲ್ಲಿ ಗುರು ರಾಜನಾಗಿರೋದ್ರಿಂದ ಸೌಖ್ಯವನ್ನು ಹೇಳಿದೆ, ಸೌಖ್ಯ ಸಮೃದ್ಧಿಯನ್ನು ಹೇಳಿದೆ. ಹೀಗಾಗಿ ಈ ವರ್ಷದ ಸಂಪೂರ್ಣ ಫಲ ಹೇಗಿರುತ್ತೆ ಅಂದರೆ ಸಮೃದ್ಧವಾಗಿರುತ್ತೆ, ಸೌಖ್ಯವಾಗಿರುತ್ತೆ ಅಂತ ನಿರ್ಣಯಿಸಬಹುದು. ಜೊತೆಗೆ ಕುಜ ಮಂತ್ರಿಯಾಗಿದ್ದಾನೆ. ಕುಜ ಸ್ವಲ್ಪ ಅವನು ಹೋರಾಟದ ಸ್ವಭಾವದವನು. ಅವನು ಸತ್ವಂ ಭೂಫಲಿತಂ ಸಹೋದರ ಗುಣಂ ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳುತ್ತೆ. ಹೀಗಾಗಿ ಕ್ರೌರ್ಯ, ರಣ ಇವುಗಳು ಕೂಡ ಇರುತ್ತೆ. ಸೇನಾಧಿ ಮಂತ್ರಿಗೆ ಆ ಒಂದು ಚಾಕಚಕ್ಯತೆ ಹಾಗೂ ಹೋರಾಟದ ಒಂದು ಬಲ ಇವುಗಳು ಬೇಕಾಗುತ್ತೆ. ಹೀಗಾಗಿ ಅರಿವಿರ್ತಕ್ಕಂಥ ಗುರು ರಾಜ, ಬಲವಿರ್ತಕ್ಕಂಥ ಮಂತ್ರಿ ಕುಜ, ಇವರಿಂದಾಗಿ ದೇಶ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾತ್ವಿಕದ ಬಲವನ್ನಿಟ್ಟುಕೊಂಡು, ಅರಿವಿನ ಬಲವನ್ನಿಟ್ಟುಕೊಂಡು ಮುಂದೆ ಸಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಖ್ಯವಾಗಿ ಗುರು ಅಂದರೆ ಇನ್ಫಾರ್ಮೇಷನ್, ಕುಜ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥವು. ಹೀಗಾಗಿ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಇವೆರಡೂ ಒಟ್ಟಾಗಿ ಬಿಟ್ಟರೆ ಆ ದೇಶದಲ್ಲಿ ಗೆಲುವಿರುತ್ತದೆ ಸದಾಕಾಲ. ಈಗ ಎಗೆ ಸಂಬಂಧಿಸಿದ ಹಾಗೆ ಅನೇಕ ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ವರ್ಷ ಅತ್ಯಂತ ಶ್ರೇಯಸ್ಕರ ವರ್ಷ ಅಂತ ಹೇಳಬಹುದು, ಗುರು ರಾಜನಾಗಿರೋದ್ರಿಂದ, ಕುಜ ಮಂತ್ರಿ ಆಗಿರೋದ್ರಿಂದ. ಹೀಗಾಗಿ ಈ ಎರಡು ಗ್ರಹಗಳು ಇಡೀ ಸಂವತ್ಸರವನ್ನು ಅತ್ಯಂತ ಸುಭಿಕ್ಷವಾಗಿಟ್ಟಿರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಮುಂದಿನ ಭಾಗ ನೋಡೋದಾದರೆ ಇದರಲ್ಲಿ ಬರುವಂಥ ಸೇನಾಧಿಪತಿ ಮತ್ತು ಸಸ್ಯಾಧಿಪತಿ. ಸೇನಾಧಿಪತಿ ಅಂದ ತಕ್ಷಣ ಅಗೇನ್ ನಾವು ಮತ್ತೆ ಯುದ್ಧಕ್ಕೆ ಬರ್ತೀವಿ, ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗುತ್ತಾ? ಸಸ್ಯಾಧಿಪತಿ ಅಂತ ಅಂದರೆ ಮತ್ತೆ ಆಹಾರ, ಆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತಾ ಅಂತ?
ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಶಾಸ್ತ್ರಿಗಳು ತಿಳಿಸಿದರು ರಾಜ ಮಂತ್ರಿಗಳ ಬಗ್ಗೆ. ಇದರಲ್ಲಿ ಸೇನಾಧಿಪತಿ ಚಂದ್ರನಾಗಿ ಬರ್ತಾ ಇದ್ದಾನೆ. ಕಾರಣ, ಯಾರು ಸಿಂಹ ಸಂಕ್ರಮಣದ ಯಾವ ವಾರದಲ್ಲಿ ಆಗುತ್ತೋ ಅವನೇ ಸೇನಾಧಿಪತಿ ಆಗ್ತಾನೆ. ಆದ್ದರಿಂದ ಸಿಂಹ ಸಂಕ್ರಮಣ ಚಂದ್ರವಾರದ ದಿವಸ ಆಗೋದರಿಂದಾಗಿ ಚಂದ್ರನೇ ಸೈನ್ಯಾಧಿಪತಿಯಾಗಿದ್ದಾನೆ. ಮತ್ತು ಸಸ್ಯಾಧಿಪತಿಯನ್ನು ನಾವು ನೋಡುವಾಗ ಶುಕ್ರ. ಸಸ್ಯಾಧಿಪತಿ ಹೇಗೆ ಅಂತಂದರೆ ಕರ್ಕಾಟಕ ಸಂಕ್ರಮಣ ಶುಕ್ರವಾರ ಆಗೋದರಿಂದಾಗಿ ಶುಕ್ರನು ಸಸ್ಯಾಧಿಪತಿಯಾಗಿದ್ದಾನೆ. ಬಹಳ ಈ ಸಂದರ್ಭದಲ್ಲಿ ಈ ಸಂವತ್ಸರದಲ್ಲಿ ನಾವು ಬಹಳ ಗಮನಿಸಬೇಕಾಗಿರುವಂಥದ್ದು, ಸಸಿಗಳೆಲ್ಲ ಬೆಳೆಯಬೇಕು ಅಂತಾದರೆ ನೀರಿನ ಅಗತ್ಯ ಇದೆ ನಮಗೆ. ನೀರೇ ಇಲ್ಲ, ಮಳೆಯೇ ಇಲ್ಲ ಅಂತಾದರೆ ಯಾವ ಬೆಳೆಯೂ ಇಲ್ಲ, ಯಾವ ರೈತರು ಜೀವನ ಮಾಡಲಿಕ್ಕೆ ಆಗೋಲ್ಲ, ಯಾರೂ ಜೀವನ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಈ ಸಸ್ಯಾಧಿಪತಿಯಾಗಿರ್ತಕ್ಕಂಥವನು ಯಾರು? ಜಲಕಾರಕನಾದ ಶುಕ್ರನೇ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ನಮಗೆ ಸಮೃದ್ಧಿಯಾದ ಸಸ್ಯಗಳು, ರೈತರ ಮಳೆ ಬೆಳೆ ಇತ್ಯಾದಿಗಳು ಬಹಳ ಸಮೃದ್ಧಿಯಾಗಿ ನಡೀತದೆ. ಸೈನ್ಯಾಧಿಪತಿ ಹೇಗೆ ಅಂತಂದರೆ ರಾಜ ಮಂತ್ರಿಗಳಿಗೆ ಅನುಸರಿಸಿಕೊಂಡೇ ಸೈನ್ಯಾಧಿಪತಿ ಇರ್ತಾರೆ. ಅಂದರೆ ಚಂದ್ರನ ಒಂದು ಮನಸ್ಥಿತಿ ಹಾಗಿರುತ್ತೆ. ಚಂದ್ರಮ ಮನಸೋ ಜಾತಃ ಅಂತ ಹೇಳಿದ ಹಾಗೆ ಮನಸ್ಸಿನ ಕಾರಕನೂ ಅವನೇ. ಆದ್ದರಿಂದ ಈ ಮಂತ್ರಿಯಾದಂತಹ ಕುಜ ಗುರು ಯಾವತ್ತೂ ಧರ್ಮ ಮಾರ್ಗದಲ್ಲಿಯೇ ನಡೀಬೇಕು ಅನ್ನುವಂತಹ ವಿಚಾರ ಗುರುವಿನದ್ದಿರುತ್ತೆ. ಯಾರಾದರೂ ಅಧರ್ಮದಲ್ಲಿ ಹೋಗ್ತಾ ಇದ್ದರೂ ಅವನನ್ನು ಧರ್ಮ ಮಾರ್ಗದಲ್ಲಿ ಎಳ್ಕೊಂಡು ಬರ್ತಾನೆ. ಅದು ಗುರುವಿನ ತತ್ವ. ಆದ್ದರಿಂದ ಬೃಹಸ್ಪತ್ಯಾಚಾರ್ಯರು ಎಲ್ಲರನ್ನೂ ಧರ್ಮ ಮಾರ್ಗದಲ್ಲಿಯೇ ಪ್ರೇರಣೆ ಮಾಡುವಂತಹ ರಾಜರಾಗಿರೋದ್ರಿಂದ ಎಲ್ಲಿಯೂ ಅಧರ್ಮದ ಯುದ್ಧಕ್ಕಾಗಲಿ ಅಧರ್ಮದ ಆಚರಣೆಗಾಗಲಿ ಸಾಧ್ಯವೇ ಇಲ್ಲ. ಈಗ ದಿನ ಬೆಳಗಾದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಈ ವರ್ಷ ಏನಾದರೂ ಅದು ಕಂಟ್ರೋಲಲ್ಲಿರುತ್ತಾ, ಅಥವಾ ಇನ್ನಷ್ಟು ಬೆಲೆ ಏರಿಕೆ ಬಿಸಿ ಏನಾದರೂ ತಟ್ಟುತ್ತಾ ಅಂತ? ಖಂಡಿತವಾಗಿ ಧಾನ್ಯಾಧಿಪತಿ ಬುಧ ಆಗಿದ್ದಾನೆ. ಆದ್ದರಿಂದ ಸ್ವಲ್ಪ ಮಳೆ ಬೆಳೆಗಳೆಲ್ಲ ಸ್ವಲ್ಪ ಕಡಿಮೆನೂ ಆಗುತ್ತೆ ಅಂತ ಹೇಳ್ತಾರೆ. ಏನಪ್ಪ, ಒಬ್ಬರು ಶಾಸ್ತ್ರಗಳು ಜಾಸ್ತಿ ಹೇಳ್ತಾರೆ, ಒಬ್ಬರು ಚೆನ್ನಾಗಿ ಹೇಳ್ತಾರೆ ಅಂತ ನೋಡಿದವ್ರಿಗೆ ಕಾಣ್ತಾ ಇರುತ್ತೆ. ಆದರೆ ಗ್ರಹಗಳ ಚಲನೆಗಳು, ದೃಷ್ಟಿಗಳು ಇವೆಲ್ಲವೂ ಸಹಿತ ನಮ್ಮ ಕೇಂದ್ರೀಕೃತ ರಾಜನ ಮೇಲೆ ನಡೀತಾ ಇರುತ್ತೆ. ಅವನೇನು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾರೋ ಯಾವಾಗ ಬೇಕಾದ್ರೂ ತೆಗೆದುಕೊಳ್ಬೋದು. ಈಗೆಲ್ಲ ಆಯಿಲಲ್ಲಿ ತೊಂದರೆ ಆಗುತ್ತೆ, ಇದಾಗುತ್ತೆ ಅಂತ ಮಾತಾಡ್ತಿದ್ರು. ನಮಗೆ ರಾಜ ಬದಲಾಗಿದ್ದ ಪ್ರಧಾನಮಂತ್ರಿ, ಎಲ್ಲ ಅದನ್ನು ಸುಲಭ ಬಗೆಹರಿಸ್ಕೊಂಬಂದರು. ಹಾಗೆ ಇಲ್ಲಿ ಬುಧನಿಗೆ ಏನಾಗುತ್ತೆ, ಧಾನ್ಯಾಧಿಪತಿ ಅವನಿಂದ ಏನು ನಮಗೆ ತೊಂದರೆನೇ ಅಂದರೆ ನೋಡಿ, ಗಾಳಿಗಳ ಬಡಿತದಿಂದ ಬೆಳೆಗಳು ಬರೋದಿಲ್ಲ, ಮನಸ್ಸಲ್ಲಿ ತೊಂದರೆ, ಜನಗಳು ಕ್ಷಾಮ ಉಂಟಾಗ್ತವೆ ಕೆಲವು ಭಾಗಗಳಲ್ಲಿ. ಇದನ್ನೆಲ್ಲ ವರ್ಣನೆ ಮಾಡಿ ಆ ಒಂದು ಧಾನ್ಯಾಧಿಪತಿ ಬುಧನ ಒಂದು ಫಲಗಳನ್ನು ಹೇಳಿದ್ದಾರೆ. ಹಾಗೆ ಅರ್ಘ್ಯಾಧಿಪತಿ ಚಂದ್ರನಾಗಿದ್ದಾನೆ. ಇದನ್ನು ಒಳ್ಳೆಯ ಫಲಗಳನ್ನು ಕೊಡುವಂತೆ ಅರ್ಘ್ಯಾಧಿಪತಿ ಚಂದ್ರನೂ ಆಗೋದ್ರಿಂದ ಸುವೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ವಿಚಾರ ಗುರುಗಳೇ, ಮೇಘಾಧಿಪತಿ ಮತ್ತು ರಸಾಧಿಪತಿ. ಚಂದ್ರ ಮೇಘಾಧಿಪತಿ ಆಗಿದ್ದೆ ಅಂದರೆ ಮಳೆ ಚೆನ್ನಾಗಿ ಸುರಿಯುತ್ತದೆ ಅಂತಲೇ ಅರ್ಥ. ಎಲ್ಲ ಕಡೆಯಲ್ಲೂ ಮಳೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ. ಮೇಘಗಳ ಆಡಂಬರ ಅಲ್ಲ, ಡಂಬರ ಜಾಸ್ತಿ ಆಗುವಂತಹ ಸಾಧ್ಯತೆಗಳು. ಅಲ್ಲಲ್ಲಿ ಗರ್ಜನೆ, ಜೊತೆಯಲ್ಲಿ ಮೇಘಸ್ಫೋಟ, ಅದರಿಂದ ಮಳೆ ನಿರಂತರವಾಗಿ ಬೀಳುವಿಕೆ, ಅದರಿಂದ ಸುನಾಮಿ ಇತ್ಯಾದಿಗಳು ಆಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಅದಲ್ಲದೆ ರಸಾಧಿಪತಿ ನೋಡಿ, ರಸಕ್ಕೆ ಅಧಿಪತಿಯೂ ಆಗಿರ್ತಕ್ಕಂಥವನು ಈ ಸಾರಿ ರವಿ ಆಗಿದ್ದಾನೆ. ರವಿ ಪ್ರತಿಯೊಬ್ಬರ ಹೊಟ್ಟೆಗೆ ಅಧಿಪತಿ ಅವನು. ಆಯ್ತಾ? ರಸವನ್ನು ನಾವು ಸ್ವಾದ ಮಾಡೋದು ಎಲ್ಲಿ? ರಸನಗ್ರಾಹ್ಯೋ ಗುಣೋ ರಸನ ಅಂದ್ರೆ ನಾಲಿಗೆಯಿಂದ ನಾವು ಸ್ವಾದವನ್ನು ಮಾಡ್ತೇವೆ. ಆದ್ದರಿಂದ ನಾಲಿಗೆಯನ್ನು ಸ್ವಾದ ಮಾಡುವಾಗ ಅಲ್ಲಿ ಚಂದ್ರ ಅಧಿಪತಿ ಆಗಿರ್ತಾನೆ. ಚಂದ್ರ ಮತ್ತು ಸೂರ್ಯ ಆದ್ದರಿಂದ ನಮ್ಮ ಹೊಟ್ಟೆಗೆ ಸಮೃದ್ಧಿಯಾಗಿರ್ತದೆ ಅಂತ ಅರ್ಥ. ಅಲ್ಲಿ ಸೂರ್ಯ ಚಂದ್ರರು ನಮಗೆ ಆಹಾರ ಧಾನ್ಯಕ್ಕೆ ಯಾವುದೇ ಕೊರತೆಯನ್ನು ಮಾಡೋದಿಲ್ಲ. ಮೇಘಗಳು ಸರಿಯಾಗಿ ಸಕಾಲಕ್ಕೆ ಮೇಘಗಳು ತುಂಬಿ ಮಳೆಯನ್ನು ಸುರಿಸುವುದರ ಮೂಲಕವಾಗಿ ಬೆಳೆಗಳು ಸಮೃದ್ಧಿಯಾಗಿ ಆಗುವುದರಿಂದ ನಮ್ಮ ದೇಹಕ್ಕೆ ಅನುಕೂಲ ಉಂಟಾಗ್ತದೆ. ಪ್ರತಿಯೊಬ್ಬ ಮನುಷ್ಯನ ದೇಹಕ್ಕಾಗಿರಲಿ, ಪ್ರಾಣಿಗಳ ದೇಹಕ್ಕಾಗಿರಲಿ ಅನುಕೂಲವನ್ನು ಮಾಡಿಕೊಡ್ತಾರೆ ಚಂದ್ರ ಮತ್ತು ಸೂರ್ಯರು. ಮೇಘಾಧಿಪತಿ, ರಸಾಧಿಪತಿ, ಸೂರ್ಯಚಂದ್ರರಲ್ಲ, ಚಂದ್ರ ಮತ್ತು ಸೂರ್ಯರು ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಸಾಕಷ್ಟಿದೆ. ಶಾಸ್ತ್ರಿಗಳೇ, ನೀರಸಾಧಿಪತಿ ಮತ್ತು ಪಶುನಾಯಕತ್ವ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದರ ಮುಖ್ಯವಾದ ವಿಚಾರವಾಗಿದೆ ಇದು. ನೀರಸಾಧಿಪತಿ ಸಾಮಾನ್ಯವಾಗಿ ಶನಿ, ಆದರೆ ಈ ಸಲ ಗುರುವಿಗೆ ಅದು ಆ ಅಧಿಪತ್ಯ ಬಂದಿರೋದ್ರಿಂದ ಈಗಾಗಲೇ ನಾವು ಅದರ ಪ್ರಭಾವ ನೋಡ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ. ಶನಿಶ್ಚರಾಗಿದ್ದರೆ ಸಮೃದ್ಧವಾಗಿ ಇರ್ತಾ ಇತ್ತು ಗ್ಯಾಸ್ ಸಿಲಿಂಡರ್ಗಳು, ಮತ್ತೊಂದು. ಈ ಯಾವುದು ರಾಸಾಯನಿಕ ಅಂತೀವೋ ಅವುಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆ ಖಂಡಿತ ಇದೆ, ಅದರಲ್ಲೇನು ಸಂಶಯ ಇಲ್ಲ.
ಮತ್ತು ಹಳದಿ ಪದಾರ್ಥಗಳು, ಹಳದಿ ವಸ್ತ್ರ ಅಥವಾ ಹಳದಿ ಬಣ್ಣದ ಯಾವ ವಸ್ತ್ರಗಳು ಇದೆ, ಇವುಗಳಿಗೆ ಸಮೃದ್ಧತೆ ಬರುತ್ತದೆ. ಅದು ಗುರುವಿನ ಕಾರಕತ್ವದ ಬಣ್ಣ. ಈ ಕಾರಣದಿಂದಾಗಿ ಅದನ್ನು ನಾವು ಕಾಣ್ತೀವಿ. ಆದರೆ ಉಳಿದ ಹಾಗೆ ಇವು ಯಂತ್ರ ಮತ್ತು ಯಾವುದನ್ನು ನಾವು ಕೆಮಿಕಲ್ ಅಂತೀವೋ, ಇವುಗಳಿಗೆ ರಾಸಾಯನಿಕ ಅಂತೀವೋ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು, ಪದಾರ್ಥಗಳು ಅಗತ್ಯವಿದ್ದದ್ದು ಸಿಗೋದಿಲ್ಲ. ಅದು ದುಬಾರಿ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಪಶುನಾಯಕತ್ವ ಸಮೃದ್ಧ ಶ್ರೀಕೃಷ್ಣ ಪರಮಾತ್ಮನೇ ಆಗಿರೋದ್ರಿಂದ ಸಮೃದ್ಧವಾಗಿರ್ತವೆ ಗೋವುಗಳು ಸಮೃದ್ಧವಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತೆ. ಹಾಲು ಚೆನ್ನಾಗಿದ್ದರೆ ತಾನೇ ಮಕ್ಕಳು, ಮರಿ ಎಲ್ಲ ಇತ್ಯಾದಿ ಎಲ್ಲ ಸುಖವಾಗಿರ್ತಕ್ಕಂಥ ಕ್ಷೀರೋತ್ಪನ್ನ ತುಂಬ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಹಸುಗಳಿಗೆ ಕೊರತೆ ಇಲ್ಲ. ಹಸುಗಳಿಗೂ ಕೊರತೆ ಇಲ್ಲ ಅಂದರೆ ಧರ್ಮಕ್ಕೂ ಕೊರತೆ ಆಗೋಲ್ಲ ಅಂತ ಅರ್ಥ. ಯುಗಾದಿ ಹಬ್ಬದ ಆಚರಣೆ ಹೇಗಿರಬೇಕು ಅನ್ನೋದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಇಡೀ ವರ್ಷ ನಿಮ್ಮ ರಾಶಿಯ ಫಲಾಫಲ ಹೇಗಿದೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಮೇಷರಾಶಿಯಿಂದ ಆರಂಭ ಮಾಡೋಣ. ಗುರುಗಳೇ, ಮೇಷರಾಶಿಯ ಇಡೀ ವರ್ಷದ ಫಲ ಹೇಗಿದೆ? ನೂತನ ಸಂವತ್ಸರದ ಮೇಷರಾಶಿಯ ಫಲಾಫಲಗಳನ್ನು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ಮೇಷರಾಶಿಯವರು ಕಳೆದ 1 ವರ್ಷದಿಂದ 7.5 ನೀವೆಲ್ಲ ಬಳಲ್ತಾ ಇದ್ದೀರಾ. ಕೀಲು, ಸೊಂಟ, ಜಾಯಿಂಟ್ ಪೇನು, ಲೇಜಿನೆಸ್ ಆಗಿರ್ತೀರ. ರಾತ್ರಿ ಎಷ್ಟೊತ್ತಾರೋ ನನಗೆ ನಿದ್ದೆ ಬರ್ತಾ ಇಲ್ಲ, ಬೆಳಗ್ಗೆ ಏನಾದರೂ ಎಚ್ಚರ ಆಗ್ತಾ ಇಲ್ಲ, ಈ ಥರ ಅನೇಕ ವಿಧವಾದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಹೋದ ಜೂನ್ 15ನೇ ತಾರೀಕಿಂದ ನಿಮಗೆ ಗುರು 3ನೇ ಮಲ್ಲಿ ಕೂತಿದ್ದಾನೆ ಮಿಥುನ ರಾಶಿಯಲ್ಲಿ. 3ನೇ ಮಲ್ಲಿದ್ದಾಗ ಯಾವುದೇ ಭೂ ವ್ಯವಹಾರವನ್ನು ಮಾಡಬೇಡ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಗೋಚಾರದಲ್ಲಿ. ಆದ್ದರಿಂದ ಭೂಮಿಯ ವಿಚಾರದಲ್ಲಿ ಯಾವುದಕ್ಕೂ ನೀವು ಮುಂದಿರದೆ ಅದೆಲ್ಲ ಸಂಕಷ್ಟ ಸ್ಥಿತಿ ಇರುತ್ತೆ. ಆದರೆ ಮುಂದೆ ಬರತಕ್ಕಂಥ ಈ ವರ್ಷದ ಜೂನ್ 1ರಿಂದ ವಿಶೇಷವಾಗಿ ಗುರು ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಕಾಣಬಹುದು. ಆದರೆ 7.5 ವರ್ಷದ ಶನಿ ಇರೋದರಿಂದ ಬರೀ 1 ವರ್ಷ ಮಾತ್ರ ಕಳೆದ್ರಿಂದ ಭಾಳ ಎಚ್ಚರಿಕೆಯಿಂದಲೇ ಹೆಜ್ಜೆ ಇಡಬೇಕಾಗ್ತದೆ ನೀವು. ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು ಶನಿ ಇದ್ದಾಗ? ಅದಕ್ಕೆ ನೀವು ರುದ್ರ ಅಂದರೆ ಅಳು ಅಂತ ಹೆಸರು. ಅಂದರೆ ಯಾರು ಮನಸ್ಸಿಗೆ ನೋವಾಗುವಂಥ ವಿಚಾರಗಳನ್ನೇ ನಿಮಗೆ ಹೇಳ್ತಾ ಇರ್ತಾರೆ ಎಲ್ಲರೂ. ಆದ್ದರಿಂದ ನಾನು ಅಳದೇ ಇರಬೇಕಾದ್ರೆ ಪ್ರತಿ ತಿಂಗಳಿಗೆ ಒಂದು ಈಶ್ವರನಿಗೆ ರುದ್ರವನ್ನು ಮಾಡಿಸಿ, ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ. ಆಮೇಲೆ ಬೆಳಗಾಗಿ ಎದ್ದು ಸಾಧ್ಯವಾದಷ್ಟು ನೀವು ಅರಳಿ ಮರ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಅರಳಿ ಮರ ಸುತ್ತಿರೋ ಅಥವಾ ಆಸ್ಪತ್ರೆ ಸುತ್ತಿರೋ ನೋಡ್ಕೊಳ್ಳಿ, ಅಲ್ಲಿ ದುಡ್ಡು ಖರ್ಚು, ಇಲ್ಲೇನು ಖರ್ಚಿಲ್ಲ ನಿಮಗೆ. ಬೆಳಗಾಗೆದ್ದು 12 ಸುತ್ತು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕಿಬಿಡ್ಬೇಕು ನೀವು. ಹಾಕಿದ್ರೆ ನಿಮಗೆ ಅರ್ಧ ನೀವು ಗೆದ್ದಾಗೆ. ವೃಷಭ ರಾಶಿಯವರಿಗೆ ದ್ವಿತೀಯದ ಗುರು ನಿಮ್ಮ ಪಾಲಿಗೆ ವರ್ಷದ ಆದಿಯಲ್ಲಿ ಅತ್ಯಂತ ಸಿಹಿ ಫಲವನ್ನು ತಂದುಕೊಡ್ತಾನೆ. ಅಲ್ಲಿ ದ್ವಿತೀಯದಲ್ಲಿ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಒಳ್ಳೆ ಸುಗ್ರಾಸ, ಭೋಜನಕ್ಕೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ, ಮಾತಿಗೆ ಕೊರತೆ ಇಲ್ಲ, ಕುಟುಂಬದಲ್ಲ ಸಮೃದ್ಧಿಯನ್ನು ಕಾಣ್ತಕ್ಕಂಥ ದಿವಸ. ಈ ಒಂದು ಯುಗಾದಿಯ ಪ್ರಾರಂಭದಿಂದಲೇ ನಿಮಗೆ ಆ ಒಂದು ಸಿಹಿ ಫಲವನ್ನು ಖಂಡಿತ ಅನುಭವಿಸ್ತೀರ, ಸಂಶಯ ಇಲ್ಲ. ಜೂನ್ 1ರವರೆಗೆ ನಿಮಗೆ ಅತ್ಯಂತ ಮನೆಯಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು, ಸಮಾರಂಭಗಳು, ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಊಟಕ್ಕೆ ಮತ್ತು ಹಣಕ್ಕೆ ಕೊರತೆ ಇಲ್ಲದಷ್ಟು ಸಮೃದ್ಧಿಯನ್ನು ಗುರು ತಂದುಕೊಡ್ತಾನೆ, ಸಂಶಯ ಇಲ್ಲ. ಗುರು ಆಮೇಲೆ ಜೂನ್ನಿಂದ ನಿಮಗೆ ತೃತೀಯಕ್ಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಕೃಪಣ ಅಂತ ಹೇಳಿದಾಗ ಕೃಪಣತನವ ತಂದು ಕೊಡುತ್ತೆ, ಜಿಪುಣತನ ಶುರುವಾಗ್ಬಿಡುತ್ತೆ. ದುಡ್ಡು ಬರ್ತಾ ಇದ್ದಿದ್ದು ಖಾಲಿ ನಿಂತ ಕೂಡಲೇ ಏನಾಗುತ್ತೆ, ಸಹಜವಾಗಿ ಜೋಬಿ ಕೈ ಹಾಕೋದೇ ಮರೆತು ಹೋಗುತ್ತೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಆದರೆ ಗುರುಬಲ ಹೋದರೂ ಶನಿಬಲ ನಿಮಗೆ ನಿಶ್ಚಯವಾಗಿ ಸ್ಥಿರವಾಗಿರುತ್ತೆ. ಕಾರಣ ಅವನು ಲಾಭದಲ್ಲಿರ್ತಾನೆ. ಹೀಗಾಗಿ ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ಬಹುವಾಯು ಸ್ಥಿರ ಸಂಪದಾಯ ಸಹಿತ ಅಂತ ಹೇಳಿದೆ. ಹೀಗಾಗಿ ಸಂಪತ್ತಿಗೆ ಮಾಡುವಂಥ ಕೆಲಸಗಳಿಗೆ ಖಂಡಿತ ಕೊರತೆ ಆಗೋದಿಲ್ಲ. ಸಮೃದ್ಧವಾದ ಕೆಲಸವೂ ಇರುತ್ತೆ, ಆದಾಯವೂ ಬರ್ತಾ ಇರುತ್ತೆ. ಯೋಚನೆ ಮಾಡಬೇಡಿ ವೃಷಭ ರಾಶಿಯವರು. ಗುರು ತೃತೀಯದಲ್ಲಿದ್ದಾಗ ಸ್ವಲ್ಪ ಹುಂಬತನ ಜಾಸ್ತಿ ಆಗ್ತಕ್ಕಂಥದ್ದು, ನನಗೆ ಎಲ್ಲ ತಿಳಿದಿದೆ ಅಂತಕ್ಕಂಥ ಒಂದು ಅವಿವೇಕವು ಸೇರ್ಕೊಂಡು ಬಿಡುತ್ತೆ. ತನ್ಮೂಲಕ ಎಡವಟ್ಟುಗಳು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಅದು ನಿಮಗೆ ಅಕ್ಟೋಬರ್ವರೆಗೆ. ಅನಂತರದಲ್ಲಿ ಅಕ್ಟೋಬರ್ ನಂತರ ನಿಮಗೆ ಚತುರ್ಥಕ್ಕೆ ಹೋದಾಗ ಅಲ್ಲಿ ಮಾತೃ ಸೌಖ್ಯ, ಗೃಹ ಸೌಖ್ಯ, ವಾಹನ ಸೌಖ್ಯ ಇತ್ಯಾದಿ ಶುಭಫಲಗಳ ಸುಖಸ್ಥಾನದಲ್ಲಿ ಗುರು ಸಂಚರಿಸುವಾಗ ಅವನು ಜೀವೋ ಜ್ಞಾನ ಸುಖೆ ಅಂತ ಅರಿವನ್ನು ತಂದುಕೊಡ್ತಾನೆ. ಅರಿವಿನ ಜೊತೆಗೆ ಹೇಗೆ ಸುಖವಾಗಿರಬೇಕು ಅನ್ನೋದ್ರನ್ನು ಅವನು ತಂದುಕೊಡ್ತಾನೆ. ಹೀಗಾಗಿ ಗುರುವಿನಿಂದ ನಿಮಗೆ ಅಂದರೆ ಅಕ್ಟೋಬರ್ ನಂತರ ಜನವರಿವರೆಗೆ ಸಮೃದ್ಧವಾದ ಸುಖ ಸಮೃದ್ಧಿ ಇರ್ತದೆ, ಯೋಚನೆ ಮಾಡಬೇಕಂತಿಲ್ಲ. ಇನ್ನು ನಂತರದಲ್ಲಿ ಡಿಸೆಂಬರ್ ವೇಳೆಗೆ ಈ ರಾಹುಕೇತುಗಳ ಸಂಚಾರ ವ್ಯತ್ಯಯವಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ವಾಹನ ಸಮಸ್ಯೆಗಳು,
ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಹುಂಬತನ, ಅದು ಧೈರ್ಯ ಅಲ್ಲ, ಅದು ಒಂದು ರೀತಿಯಲ್ಲಿ ಪರಾಕ್ರಮ, ಬೇರೆ ರೀತಿಯಲ್ಲಿ ಬೇಡದ್ದನ್ನು ಮೈ ಮೇಲೆ ಎಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ. ರಾಹು ನವಮಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅಂದರೆ ಡಿಸೆಂಬರ್ 5ರ ನಂತರದಲ್ಲಿ ನಿಮಗೆ ಗ್ರಾಮಾಧಿಕಾರಿ ಅಂತ ಹೇಳುತ್ತೆ. ಹೀಗಾಗಿ ಯಾವುದೋ ಒಂದು ಅಧಿಕಾರವೋ ಮತ್ತೊಂದೋ ಶುಭ ಫಲ ಖಂಡಿತ ಇದೆ. ಶನಿವದ್ ರಾಹು ಅಂತ, ಹೀಗಾಗಿ ಒಳ್ಳೆ ಫಲಗಳನ್ನು ಕಾಣ್ತೀರ. ಈ ವರ್ಷ ನಿಮಗೆ ಗುರುಬಲ ಇಲ್ಲ, ಆದರೆ ಕೆಟ್ಟ ಫಲ ಅಂತೂ ಖಂಡಿತ ಇಲ್ಲ. ಹೀಗಾಗಿ ಧೈರ್ಯವಾಗಿರಬಹುದು. ಆರಾಧನೆಗೆ ಏನು ಮಾಡಬಹುದು ಅಂತಂದರೆ ನೋಡಿ, ಪ್ರಧಾನವಾಗಿ ಗುರು ಪ್ರಾರ್ಥನೆಯನ್ನೇ ಮಾಡಿ. ಗುರು ವಿಚಲಿತನಾದರೆ ವಿವೇಕ ವಿಚಲಿತವಾಗುತ್ತೆ. ಹೀಗಾಗಿ ವಿವೇಕ ಕಳ್ಕೊಳ್ಬಾರ್ದು. ಈ ಕಾರಣದಿಂದ ಗುರು ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ಸ್ಮರಣೆ, ಆ ಸನ್ನಿಧಾನಗಳಲ್ಲಿ ವಿಶೇಷ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ನಿಮಗೆ ಮುಖ್ಯವಾಗುತ್ತೆ. ತಪ್ಪದೆ ಗುರುಕ್ಷೇತ್ರ ಸನ್ನಿಧಾನ ಮಾಡಿ. ಮಿಥುನ ರಾಶಿಯವರಿಗೆ ಈ ವರ್ಷ ಪ್ರಾರಂಭ ಕಾಲದಲ್ಲಿ ಅನೇಕ ಶುಭ ಫಲಗಳನ್ನು ತಾವು ಕಾಣಲಿಕ್ಕಿದ್ದೀರಿ. ಗುರುಬಲವು ಲಗ್ನದಲ್ಲಿರ್ತಕ್ಕಂತಹ ಗುರು ಸೂಚನೆ ಮಾಡ್ತಾನೆ. ಆನಂತರದಲ್ಲಿ ಗುರು 2ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಆವಾಗಂತೂ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ. ಸಪ್ತಮಾಧಿಪತಿ ಕರ್ಮಾಧಿಪತಿಯಾಗಿ ಮಿಥುನಕ್ಕೆ 2ನೇ ಮನೆ, ಅದೂ ಕೂಡ ಉಚ್ಚ ಸ್ಥಾನ. ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಅಂತ ಹೇಳಿದ ಹಾಗೆ ರತ್ನದ ವೈಢೂರ್ಯಗಳ ವೈಭವ. ಈಗ ರತ್ನ ವೈಭವ ಇತ್ಯಾದಿಗಳನ್ನು ನಾವು ಕಾಣಲಿಕ್ಕಾಗಲ್ಲ. ಹಾಗಾದರೆ ಕರ್ಮಾಧಿಪತಿ ಸಪ್ತಮಾಧಿಪತಿ ಆಗಿರೋದ್ರಿಂದ ವಿವಾಹ ಆಗದೇ ಇದ್ದವರಿಗೆ ವಿವಾಹದ ಕಾಲ, ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವ ಕಾಲ, ಕೆಲಸ ಮಾಡ್ತಾ ಇರುವವರಿಗೆ ಪ್ರಮೋಷನ್ಗಳು ಸಿಗುವ ಕಾಲ, ಅಥವಾ ಸ್ಯಾಲರಿ ಕಡಿಮೆ ಇದ್ದವರಿಗೆ ಜಾಸ್ತಿ ಆಗುವ ಕಾಲ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡಿದಾಗ. ಅದು ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಯಾವುದಕ್ಕೂ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಒಂದು ಎಚ್ಚರದಲ್ಲಿ ಇರಬೇಕಾದದ್ದು ಏನು ಅಂತಂದರೆ, ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಾಗ ಪಾಪೇ ಕರ್ಮ ಗತೇತು ಕರ್ಮ ವಿಹತಿ ಅಂತ ಹೇಳುವ ಫಲ ಇದೆ. ಆದ್ದರಿಂದ ಕರ್ಮಸ್ಥಾನದಲ್ಲಿ, ಅದರಲ್ಲೂ ಕೂಡ ಗುರುವಿನ ಸ್ಥಾನದಲ್ಲಿ ಬಂದಾಗ ಗುರುಸ್ವರಕ್ಷೋಚ್ಛಸ್ಥೆ ನೃಪತಿ ಸದೃಶಃ, ಯಾವುದೋ ಒಂದು ಆಡಳಿತಕ್ಕೆ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಂದೇ ರಾಜ್ಯ ಅಂತ ಬೀಗಬೇಡಿ. ಆದ್ದರಿಂದ ನಿಮ್ಮ ಜೊತೆಗೆ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವವರನ್ನೂ ಕೂಡ ಹತ್ತಿರಕ್ಕೆ ಕರೆದು ಅವರ ಕಷ್ಟ ನಷ್ಟಗಳನ್ನು ನೀವು ಯೋಚನೆ ಮಾಡಿ ಅವರ ಹತ್ರ ಮಾತನಾಡಿ ಒಂದು ಕೆಲಸವದಕ್ಕೆ ಮುಂದುವರೆದಿರಿ ಅಂತ ಆದರೆ ಆ ಕೆಲಸದಲ್ಲಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಇದರ ಜೊತೆಗೆ ಈ ಡಿಸೆಂಬರ್ ಸಮಯಕ್ಕೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಪ್ರಸ್ತುತ ನಿಮಗೆ ಈ ಮಾಸದಲ್ಲಿ ಹೋದ ವರ್ಷದಿಂದಲೂ ಕೂಡ ಕೇತು 3ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ರಾಹು 9ನೇ ಮನೆಯಲ್ಲಿದ್ದ. ಆದ್ದರಿಂದ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕಲಹ, ಅಥವಾ ಕೋರ್ಟ್ ವ್ಯವಹಾರಗಳು, ತಂದೆಯ ವಿಷಯದಲ್ಲಿ ಅನಾರೋಗ್ಯಗಳು, ಅಥವಾ ಧಾರ್ಮಿಕವಾಗಿ ನಾವು ಮುಂದೆ ವರಿಬೇಕು ಅಂತ ಮನಸ್ಸಿದ್ದರೂ ಅದು ಆಗದೇ ಇರುವಂತಹ ಸ್ಥಿತಿಗತಿಗಳೆಲ್ಲ ಇತ್ತು. ಅದು ಪರಿಹಾರವಾಗುತ್ತೆ. ಆದರೆ ಈ ರಾಹು 9ರಲ್ಲಿದ್ದವ 8ಕ್ಕೆ ಬರ್ತಾನೆ, ಕೇತು 2ಕ್ಕೆ ಬರ್ತಾನೆ. ಹಾಗಾಗಿ ಏನಾಗುತ್ತೆ, ಕುಟುಂಬದಲ್ಲಿ ಒಂದಿಷ್ಟು ಇಲ್ಲಸಲ್ಲದ ಆಪಾದನೆಗಳು ಅಥವಾ ಕಲಹಾದಿಗಳು ಬರುವ ಸಾಧ್ಯತೆ ಇದೆ. ಆದರೆ ಗುರುಬಲ ಅತ್ಯಂತವಾಗಿ ಅದ್ಭುತವಾಗಿ ಇರುವುದರಿಂದ ಇದೆಲ್ಲ ಪರಿಹಾರವಾಗಿ ಬಿಡುತ್ತೆ. ಆದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಮಿಥುನ ರಾಶಿಯವರು ವಿಶೇಷವಾಗಿ ಗುರುವಿನ ಆರಾಧನೆ, ಅದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಏನು ದಿವಸಗಳನ್ನು ತಿಳಿಸಿದ್ದೇನೆ, ಅಂತಹ ಸಂದರ್ಭಗಳಲ್ಲಿ ಆ ದೇವತೆಗಳ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಪರಾಭವನಾಮ ಸಂವತ್ಸರದಲ್ಲಿ ಬರತಕ್ಕಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಜೀವನ ಮಾಡುವಂತಹ ಯೋಗವನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನೋಡಿ, ಕರ್ಕಾಟಕ ರಾಶಿ ಅಂದ ತಕ್ಷಣದಲ್ಲಿ ಪುನರ್ಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದದವರೆಗೆ, ಆಶ್ಲೇಷ ನಕ್ಷತ್ರದ 4 ಪಾದದವರೆಗೆ ಅಧಿಪತಿ ಚಂದ್ರ ಆಗಿದ್ದಾನೆ. ಚಂದ್ರ ಚರರಾಶಿಯ ಅಧಿಪತಿ, ರಾಣಿಗ್ರಹದ ಅಧಿಪತಿಯಾಗಿರತಕ್ಕಂಥವ್ರು, ರಾಣಿಗ್ರಹ ಅಂತ ಹೇಳ್ತಾರೆ ಅವನಿಗೆ. ಸ್ತ್ರೀ ಗ್ರಹವಾಗಿರತಕ್ಕಂಥವನು. ಸ್ತ್ರೀಯರಿಗೆ ಈ ವರ್ಷದಲ್ಲಿ ಅತ್ಯಂತ ವಿಶೇಷವಾದಂತಹ ಫಲಗಳು ಕಾಣಿಸ್ತದೆ. ಸ್ತ್ರೀಯರು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳಿದ್ದಾವೆ. ಈಗಾಗಲೇ ಮೀನರಾಶಿಯಲ್ಲಿದ್ದಾನೆ ಅವನು. ಉತ್ತರಾಭಾದ್ರಾ ನಕ್ಷತ್ರ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಇದ್ದಾನೆ. ಶನಿಯ ನಕ್ಷತ್ರದಲ್ಲಿ ಇರುವುದರಿಂದ ಸ್ವಲ್ಪ ಕಷ್ಟದಾಯಕ ಇರತಕ್ಕಂತಹದ್ದು ಸ್ತ್ರೀಯರಿಗೆ. ಮಾತು ಬಹಳ ಆಗ್ತದೆ, ಮಾತಿನ ಮಲ್ಲಿಯರು ಅಂತ ಹೇಳ್ತಾರೆ, ಅಥವಾ ಅವಾಚ್ಯ ಶಬ್ದಗಳು ಜಾಸ್ತಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕೆಡುಕುಂಟಾಗುವಂತಹ ಸಾಧ್ಯತೆ ಸ್ತ್ರೀಯರಿಗೆ.
ಹೊಸ ಉದ್ಯೋಗವನ್ನು ಕಂಡುಕೊಳ್ಳೋಣ ಅಂತ ಇದ್ದ ಉದ್ಯೋಗವನ್ನು ಬಿಟ್ಟುಕೊಂಡು ಉದ್ಯೋಗ ಸಿಗದೇ ಇರುವಂಥದ್ದು, ಸಿಕ್ಕಿದ ಉದ್ಯೋಗವನ್ನು ಸರಿಯಾಗಿ ಮಾಡದೇ ಇರುವಂತಹದ್ದು, ಜೊತೆಯಲ್ಲಿ ಅಪವಾದಗಳು, ಅವಮಾನ ಇತ್ಯಾದಿಗಳು ಆಗುವಂತಹ ಸಾಧ್ಯತೆ ಇರ್ತದೆ. ಕಾರಣ ಚಂದ್ರನೂ ಚಂಚಲನೆ, ಸ್ತ್ರೀಯರು ಚಂಚಲೆಯರೇ. ಆದ್ದರಿಂದ ಈ ರೀತಿಯಲ್ಲಾಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ. ಕಾರಣ ಏನು ಅಂತಂದರೆ, ಪರಾಭವ ನಾಮ ಸಂವತ್ಸರ ಪ್ರತಿಯೊಬ್ಬರಿಗೂ ಸಹಿತವಾಗಿ ಪರಾಭವವನ್ನು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಅದರಲ್ಲೂ ಕರ್ಕಾಟಕ ರಾಶಿಯ ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗಂತೂ ಸಾಕಷ್ಟು ತೊಂದರೆಗಳು. ಒಬ್ಬರ ಮೇಲೆ ಒಬ್ಬರು ತೆಗಳ್ತಾ ಇರೋದು, ಮೂದಲಿಸ್ತಾ ಇರೋದು, ಅಥವಾ ಒಬ್ಬರಿಂದ ಮತ್ತೊಬ್ಬರು ಬೈತಾ ಇರೋದು, ಬೈಸ್ಕೊಳ್ತಾ ಇರೋದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಾಜಕೀಯದವರನ್ನ ಸ್ತ್ರೀಯರೇ ಜಾಸ್ತಿಯಾಗಿ ಬೈಯುವಂತಹ ಸಾಧ್ಯತೆ ಬರ್ತದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಜೊತೆಯಲ್ಲಿ ಚಂದ್ರನು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಇರುವುದರಿಂದ ಹೃದಯ ರೋಗಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಚಿತ್ತಂತು ಚೇತೋ ಹೃದಯಂ ಸ್ವಾಂತಂ ಹೃನ್ ಮಾನಸಂ ಮನಃ. ಮನೋಕಾರಕ ಅಂತಹ ಚಂದ್ರ ಕರ್ಕಾಟಕ ರಾಶಿಗೆ ಅಂದರೆ ದೇಹದ ನಮ್ಮ ಹೃದಯ ಭಾಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಆ ಹೃದಯದ ಕಾಯಿಲೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರ್ತವೆ. ಅದರಲ್ಲೂ ಸ್ತ್ರೀಯರಿಗೆ ಜಾಸ್ತಿಯಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಜಾಗ್ರತೆ ಇರಬೇಕು. ಜೊತೆಯಲ್ಲಿ ವಸ್ತ್ರ ವ್ಯಾಪಾರಿಗಳಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಸಾಕಷ್ಟು. ಸಿದ್ಧ ಉಡುಪು ಅಥವಾ ವಸ್ತ್ರ ವ್ಯಾಪಾರಿಗಳು ನಿಮಗೆಲ್ಲ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಇನ್ನು ದ್ರವ ಪದಾರ್ಥಗಳು, ರಸ ಪದಾರ್ಥಗಳು ಇತ್ಯಾದಿಗಳನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಭಿವೃದ್ಧಿ ಇದೆ. ಕೃಷಿ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ಮಾಡಿದ್ರಾಯಿತು ಅಂತ ಕೃಷಿಯನ್ನೇ ಮಾಡದೆ ಬಿಡುವಂತಹ ಸಾಧ್ಯತೆ ಇದೆ. ಕೆಲವರು ಅಧಿಕವಾಗಿ 2 ಬೆಳೆಯನ್ನು ಬೆಳೆಯೋಣ ಅಂತ ಈ ವರ್ಷದಲ್ಲಿ 2 ಬೆಳೆಯನ್ನು ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭತ್ತ, ಗೋಧಿ ಅಥವಾ ಭತ್ತ, ರಾಗಿ ಈ ರೀತಿಯಲ್ಲಿ 2 ಬೆಳೆಯನ್ನು ಬೆಳೆದು ಸ್ವಲ್ಪ ಬಲಾಢ್ಯರಾಗುವಂತಹ ಸಾಧ್ಯತೆಯು ಕಂಡುಬರ್ತದೆ. ನೋಡಿ, ನಿಮ್ಮ ರಾಶಿಯ ಗುರುವಿನ ಪ್ರವೇಶ ಆಯಿತು ಜೂನ್ 1ನೇ ತಾರೀಕಿಗೆ ಅಂದ ತಕ್ಷಣದಲ್ಲಿ 2 ಯೋಗಗಳು ನಿಮಗೆ ಬರ್ತಾ ಇದೆ. ಒಂದು ಗಜಕೇಸರಿ ಯೋಗ, ಇನ್ನೊಂದು ಹಂಸ ಯೋಗ. ನಿಮಗೆ ಇದ್ದಕ್ಕಿದ್ದಾಗೆ ದೇಹದಲ್ಲಿ ಒಂದು ರೀತಿಯಂಥ ವಿಶೇಷವಂತಹ ಚೈತನ್ಯ ಆರಂಭವಾಗ್ತದೆ. ಎಲ್ಲ ಹಿಮ್ಮಡಿಯನ್ನು ಊರಿ ನಡೆಯುವವರೆಲ್ಲ ಹಿಮ್ಮಡಿ ಬಿಟ್ಟು ಮುಂದಿನ ಕಾಲದಲ್ಲೇ ಓಡಾಡುವಂತಹ ಒಂದು ಸನ್ನಿವೇಶಗಳು, ಹಂಸಗಳು ನಡೆಯೋದು ಹಾಗೆ ಅಲ್ವೇ? ಆ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆಡಂಬರ, ಮಂಗಲ ಕಾರ್ಯಗಳು ಅಥವಾ ವಿಶೇಷವಾದಂತಹ ಯಾವುದಾದ್ರೂ ಫಂಕ್ಷನ್ ಅರ್ಥಾತ್ ಯಾವುದಾದ್ರೂ ಕಾರ್ಯಗಳು, ಅವುಗಳ ಮೂಲಕವಾಗಿ ನೀವು ಜನಮನ್ನಣೆಯನ್ನು ಗಳಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕಿನಲ್ಲಿ ದುರ್ಗಾಮಾತೆಯ ಮಂದಿರಕ್ಕೆ ಹೋಗಿ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ಧರ್ಮಸ್ಥಳದ ಮಂಜುನಾಥನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಈ ಪರಾಭವ ನಾಮ ಸಂವತ್ಸರವನ್ನು ಸುಭಿಕ್ಷವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರು. ಸಿಂಹರಾಶಿಯವರಿಗೆ ಪರಾಭವನಾಮ ಸಂವತ್ಸರದಲ್ಲಿ ಫಲಾಫಲಗಳನ್ನು ನೋಡೋಣ. ನಿಮಗಾಗಲೇ ಈಗ ಸಿಂಹರಾಶಿಗೆ ಮಖ, ಪುಬ್ಬ, ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿಯಾಗಿರುತ್ತೆ. ಲಗ್ನದಲ್ಲಿ ಈಗಾಗಲೇ ನಿಮಗೆ ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ನೀವೇನಾಗ್ಬಿಟ್ಟಿದ್ದೀರಿ ಅಂದರೆ, ಹೋದ ಜೂನ್ 15ನೇ ತಾರೀಕಿಂದ ದುಸ್ವಪ್ನ, ಕೆಟ್ಟ ಕನಸುಗಳು, ಏನೋ ಯೋಚನೆ, ಯಾರೋ ಮಾಟ ಮಾಡಿದ್ದಾರೆ, ಕೃತ್ರಿಮ ಮಾಡಿದ್ದಾರೆ, ನೀವು ಎಲ್ಲಿ ತಿರುಗಿದ್ರೂ ನಿಂಬೆಹಣ್ಣು, ಕುಂಕುಮ, ಕೂದಲು ಕಾಣ್ತಾ ಇರುತ್ತೆ ನಿಮಗೆ. ಆದ್ದರಿಂದ ನಿಮಗೆ ಅದೇ ಯೋಚನೆ ಹತ್ಕೊಂಡ್ಬಿಟ್ಟಿರುತ್ತೆ. ಮನೆಯಲ್ಲಿ ಪುಟ್ಟ ಮಕ್ಕಳಿರ್ತಾರಲ್ಲ, ನೋಡಿ ಬೇಕಾರೆ ಆ ಚಿಕ್ಕ ಮಕ್ಕಳಿರ್ತಕ್ಕಂಥ 5 ವರ್ಷದ ಒಳಗಿರ್ತಾರಲ್ಲ, ನಿಮ್ಮ ಪಕ್ಕ ಮಲಸ್ಕೊಳ್ಳಿ, ಅವರು ರಾತ್ರಿ ಬೆಚ್ಚ ಬೀಳೋದು, ಹಲ್ಲು ಕಡಿಯೋದು, ಶಬ್ದ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ. ಇದೆಲ್ಲ ಆ ಕೇತುವಿನ ಪ್ರಭಾವದಿಂದ ನಡೀತಾ ಇದೆ. ಆದರೆ ಅಷ್ಟಮದಲ್ಲಿ ಶನಿ ಬೇರೆ ಕೂತಿದ್ದಾನೆ ನಿಮಗೆ. ಇದರಿಂದ ನಿಮಗೆ ಅಷ್ಟಮ ಶನಿ ನೋಡಬೇಕು. ಪಾದರಾಶಿ ಮೀನರಾಶಿಯಲ್ಲಿ ಕೂತಿದ್ದಾನೆ. ಬಹಳ ಎಚ್ಚರಿಕೆಯಿಂದಿರಬೇಕು. ನೀವು ನನಗೆ ಗುರು 11ನೇ ಮನೆಯಲ್ಲಿ ಗುರು ಇದ್ದಾನೆ, ಮಿಥುನ ರಾಶಿ ಎಲ್ಲನೂ ಜಯಿಸ್ಬಿಡ್ತೀನಿ ಅಂತ ಹೋಗಬೇಡಿ. ಅದೇ ನಿಮಗೆ ಜೂನ್ 1ನೇ ತಾರೀಕು ತಂಗೆ ಮಾತ್ರ. ಅಷ್ಟಮ ಶನಿ ಕಾಯ್ತಾ ಇದ್ದಾನೆ. ಯಾವತ್ತು ಕರ್ಕಾಟಕಕ್ಕೆ ಆ ಕಡೆಯಿಂದ ಗುರು ಇಳಿದ ತಕ್ಷಣ ನಿಮ್ಮನ್ನ ಬೆನ್ನು, ಸೊಂಟ, ಮೂಳೆ ಮುರಿದಾಕ್ಬಿಡ್ತಾರೆ. ಆದ್ದರಿಂದ ಅವನು ಈಗಲೇ ಕಳ್ಳರು ನಮ್ಮನೆಗೆ ಬಂದಾಗ ಅವ್ರಿಗೆ ನಮಸ್ಕಾರ ಹೋರಾಟ ಮಾಡೋಕ್ಕಾಗಲ್ಲ. ಹಾಗೆ ಅವನು ಬಂದಿರುವಾಗ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನ ಆಶೀರ್ವಾದ ತೊಗೊಳ್ಬೇಕು. ಆದ್ದರಿಂದ ಅಷ್ಟಮ ಶನಿ ಯಾವಾಗ ಬಂದ? ಹೋದ ಮಾರ್ಚಿಲಿ ಬಂದಿರೋದು 28ನೇ ತಾರೀಕಿಂದ ಈ ಮಾರ್ಚಿಗೆ ಬರೀ 1 ವರ್ಷ ಕಳೆದ್ರಿ. ಇನ್ನೂ 1 ವರ್ಷ ಶನಿ ನಿಮಗೆ ಸಿಂಹರಾಶಿಗೆ ಇರ್ತಾನಲ್ವ. ಆದ್ದರಿಂದ ಇನ್ನು 6 ತಿಂಗಳಲ್ಲಿ ನಿಮ್ಮ ಕೈಲಿ ಏನೇನು ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ಆಮೇಲೆ ಗುರು ವ್ಯಯಿಗೆ ಬಂದುಬಿಡ್ತಾನೆ. ಆಮೇಲಿಂದ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ಹೇಗೆ ಪಬ್ಲಿಕ್ ಎಕ್ಸಾಮ್ ಇದ್ದಾಗ ನಿಮಗೆ ಬಹಳ ಎಚ್ಚರಿಕೆ ಇರಬೇಕು. ರಾಹುಕೇತುಗಳಂತೂ ಡಿಸೆಂಬರ್ವರೆಗೂ ಅಲ್ಲೇ ಕೂತಿರ್ತಾರೆ. ಆಮೇಲೆ ಸ್ವಲ್ಪ ವ್ಯಯಕ್ಕೆ ಹೋದ್ಮೇಲೆ ತೀರ್ಥಯಾತ್ರೆ ಬೇರೆ ಕಡೆ ಟೂರ್ ಹೋಗೋದೆಲ್ಲ ಶುರು ಆಗ್ಬೋದು ನಿಮಗೆ. ಆದರೆ ಈಗ ಗಂಡ ಹೆಂಡ್ತಿನೂ ಅಷ್ಟೇ ಸುಮ್ಮನೆ ತಲೆ ಬಿಸಿ ಮಾಡ್ಕೋತಾ ಇದ್ದೀರಾ. ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ವೃಥಾ ಸಿಟ್ಟು ಕೋಪ. ಮದುವೆ ಅಂತೂ ಎಲ್ಲರೂ ಹೇಳಿರ್ತಾರೆ ಗುರುಬಲ ಇದೆ ಬಿಡಿ ಮದುವೆ ಆಗುತ್ತೆ ಅಂತ. ಬರ್ತಾರೆ, ನೋಡ್ಕೋತಾರೆ, ಹೋಗ್ತಾರೆ. ಬರೀ ಉಪ್ಪಿಟ್ಟು ಕೇಸರಿಬಾತ್ ಖಾಲಿ ಆಗಿದೆ ಹೊತ್ತು ಮದುವೆ ಅಂತೂ ಆಗ್ತಿರಲ್ಲ. ಆದರೆ ನಿಮಗೆಲ್ಲ ಒಂದು ದಾರಿ ನಾಳೆ ಬರ್ತಾ ಇದೆ. ನಿಮ್ಮ ರಾಶಿಯವರಿಗೆ ಏಪ್ರಿಲ್ 10 ಮೇ 10 ಅತ್ಯುತ್ತಮವಾದ ಕಾಲ ಬರ್ತಾ ಇದೆ. ಅದರೆಲ್ಲ ಏನೇನು ಬೇಕೋ ಫಿಕ್ಸ್ ಮಾಡ್ಕೊಂಬಿಡಿ. ಇನ್ನೂ ಮುಂದಕ್ಕೆ ಆಗ್ತಾ ಹೋದರೆ ಇನ್ನು 3 ವರ್ಷ ಮದುವೆ ಯೋಗ ಸಿಂಹರಾಶಿಗೆ ಇರೋದಿಲ್ಲ. ಯಾಕೆಂದರೆ ಗುರು ವ್ಯಯದಲ್ಲಿ ಬರ್ತಾನೆ, ಜನ್ಮಕ್ಕೆ ಬರಬೇಕು, ಮುಂದೆ ಇನ್ನು 28ನೇ ಇಸ್ವಿವರೆಗೂ ನಾವು ಕಾಯ್ತಾ ಇರಬೇಕಾಗುತ್ತೆ. ಆದ್ದರಿಂದ ಸಿಂಹರಾಶಿಯವರು ಎಚ್ಚರಿಕೆಯಿಂದಿರಿ. ಈಗಾಗಲೇ ಕೀಲು, ಸೊಂಟ, ಜಾಯಿಂಟ್ ಪೇನು, ಬಚ್ಚಲ ಮನೇಲಿ ಜಾಗೃತಾಗಿರಿ. ಬಚ್ಚಲ ಮನೆಯಲ್ಲಿ ಹುಷಾರಾಗಿರಬೇಕು. ಬಿಡಿದು ಎಡಗಾಲು ಎಡಗೈಯೇ ಪೆಟ್ಟು ಮಾಡ್ಕೋತೀರ ನೋಡಿ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಡಿಸೆಂಬರ್ ಆದಮೇಲೆ ಸ್ವಲ್ಪ ರಾಹುಕೇತುಗಳು ವ್ಯಯಕ್ಕೆ ಹೋಗ್ತಾನೆ ಕೇತು, ರಾಹು ಎದುರುಗಡೆ ಆ ಕಡೆ ಬಂದು ಕೂತ್ಕೋತಾನೆ ಷಷ್ಠ ಸ್ಥಾನದಲ್ಲಿ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಮಾತ್ರ ಸಿಂಹರಾಶಿಯವರಿಗೆ ಯಾವುದೋ ದುಷ್ಫಲಗಳು ಏನು ಕೊಡೋದಿಲ್ಲ. ಆದ್ದರಿಂದ ನಿಮಗೆ ಯಾವ ಹರಳು ಹಾಕ್ಕೊಳ್ಳಲ್ಲ ಅಂತ ಯೋಚನೆ ಆಗಿಬಿಡುತ್ತೆ. ಹರಳುಗಳಲ್ಲಿ ನಿಮಗೆ ವಿಶೇಷವಾಗಿ ನಿಮಗೆ ಬೇಕಾದಂಥದ್ದು ಮಾಣಿಕ್ಯ ಗೊತ್ತಲ್ಲ ನಿಮಗೆ. ಮಾಣಿಕ್ಯವನ್ನು ಒಳ್ಳೆ ಶುದ್ಧವಾದ ಹರಳನ್ನು ಧರಿಸಿ, ಅದು ಸ್ವರ್ಣ ಚಿನ್ನದಲ್ಲೇ ಧರಿಸ್ಕೊಳ್ಳಿ ಸಾಧ್ಯವಾದಷ್ಟು. ಆದ್ದರಿಂದ ಎಲ್ಲವೂ ಸ್ಥಿತ ಶುಭ ಫಲವನ್ನು ಕೊಡಲಿ ಅಂತ ನಾವಿವತ್ತು ಪಂಚಾಂಗ ಶ್ರವಣ ಮಾಡಿ ಪ್ರಾರ್ಥನೆ ಮಾಡಿದ್ದೇವೆ. ಕನ್ಯಾ ರಾಶಿಯವರಿಗೆ ಈ ಯುಗಾದಿ ಎಂಥ ಫಲ ತಂದುಕೊಡ್ತಾ ಇದೆ ಅಂದರೆ ಸಮೃದ್ಧವಾದ ಫಲವೇ ನಿಮಗೂ ಇದೆ. ಸ್ವಲ್ಪ ಕಹಿ ಕಡಿಮೆ, ಸಿಹಿ ಜಾಸ್ತಿ ಅನ್ನೋ ರೀತಿಯಲ್ಲೇ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಕಾರಣ ಈಗಾಗಲೇ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ಅಲ್ಲಿ ನಭಸ್ಯ ಅಧಿಧನಿ ಮಹೇಶ ಪ್ರಿಯ ಅಂತ ಹೇಳಿದೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ವಿಶೇಷ ಬಗೆಯ ಸ್ಥಾನಮಾನ, ಮಾನ್ಯತೆ ಇವುಗಳೆಲ್ಲ ಉಂಟಾಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ಹೊಸ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಹೀಗಾಗಿ ಯುಗಾದಿಯ ಪ್ರಾರಂಭದಲ್ಲೇ ಒಂದು ಹೊಸ ಆಫರ್ ಬಂತಪ್ಪ, ಹೊಸ ಕೆಲಸಕ್ಕೆ ಸೇರಿಕೊಂಡೆ, ಈ ರೀತಿಯ ಒಂದು ಖುಷಿಯನ್ನು ಖಂಡಿತ ಕಾಣ್ತೀರಾ. ವೃತ್ತಿಗೆ ಸಾಮಾನ್ಯ ನಿಮಗೆ ಕೊರತೆ ಆಗೋದಿಲ್ಲ ಈ ವರ್ಷದಲ್ಲಿ. ಇನ್ನು ಜೂನ್ ವೇಳೆಗೆ ಗುರು ಬೇರೆ ಲಾಭಕ್ಕೆ ಬರ್ತಾನೆ. ಲಾಭಕ್ಕೆ ಬಂದಾಗ ಸಮೃದ್ಧವಾದ ಫಲ, ಅದು ಗುರುಬಲವನ್ನು ತಂದುಕೊಡ್ತಕ್ಕಂಥದ್ದಲ್ವ. ಹೀಗಾಗಿ ಆಯಸ್ತೆ ಧನಿಕಃ ಅಭಯ ಅಂತ ಹೇಳುತ್ತಲ್ವ. ಹೀಗಾಗಿ ಹೆಚ್ಚಿನ ಲಾಭ ಗಳಿಕೆಗೆ ಯಾವ ರೀತಿಯಲ್ಲಿ ಈ ಕೆಲಸ ಬಿಟ್ಟು ಜೊತೆಗೆ ಪ್ಯಾರಲಲ್ಲಾಗಿ ಏನು ಮಾಡಲಿ ಅನ್ನೋ ಆಲೋಚನೆಗಳು, ತುಂಬ ವಿವೇಕದಿಂದ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಬಹುದು. ಒಳ್ಳೆಯ ಸದ್ಗುರುಗಳ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಯೋಗ್ಯರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದಕ್ಕೆ ಒಂದು ದಾರಿಯಾಗುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು, ಇಷ್ಟು ದಿವಸ ಮದುವೆ ವಿಚಾರದಲ್ಲಿ ತಾರಾಡ್ತಾ ಇದ್ದರೆ, ಪರದಾಡ್ತಾ ಇದ್ದಿದ್ರೆ ಅವರಿಗೆ ನಿಜಕ್ಕೂ ಒಂದು ಉತ್ತರ ಸಿಗುತ್ತೆ ಈ ಒಂದು ಸಂವತ್ಸರದಲ್ಲಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಅಧ್ಯಯನ ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯವರ ಮಾರ್ಗದರ್ಶನ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ಸಂಶಯ ಇಲ್ಲ. ಅಂಥ ಒಂದು ಶುಭ ಫಲವನ್ನು ಕಾಣ್ತೀರಾ. ನಂತರದಲ್ಲಿ ಅಕ್ಟೋಬರ್ ವೇಳೆಗೆ ಗುರುವಿನ ಸಂಚಾರ ಬದಲಾವಣೆ ಆಗುತ್ತೆ, ವೇಗ ಬರ್ತಾನೆ. ಆ ಸಂದರ್ಭದಲ್ಲಿ ಸ್ವಲ್ಪ ಅಲದಾಟ, ಓಡಾಟ, ಅತಿಯಾದ ಇನ್ವೆಸ್ಟ್ಮೆಂಟೇ ನಿಮಗೆ ಹೊರೆ ಆಗಿಬಿಡೋ ಸಾಧ್ಯತೆಗಳು ಇದಿದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಡಿಸೆಂಬರ್ ವೇಳೆಗೆ ರಾಹುಕೇತುಗಳ ಪರಿವರ್ತನೆಯಾಗುತ್ತೆ. ಆಗ ಕೇತುವಿನಿಂದ ಸಮೃದ್ಧವಾದ ಫಲವನ್ನು ಕಾಣ್ತೀರಾ. ಅರ್ಥ ಸಮೃದ್ಧಿ ಅಂತೂ ಉಂಟಾಗುತ್ತೆ, ಒಳ್ಳೆಯ ಆಲೋಚನೆಗಳು ಬರುತ್ತೆ, ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ. ಒಂದು ರೀತಿಯಲ್ಲಿ ಅಧ್ಯಾತ್ಮಕ್ಕೆ ತೊಡಗಿಕೊಳ್ತಕ್ಕಂತಹ ಸಾಧ್ಯತೆಗಳನ್ನು ಕೇತು ತಂದು ಕೊಡ್ತಾನೆ. ಯಾವುದು ಬೇಡಪ್ಪ, ಒಂದು ರೀತಿಯಲ್ಲಿ ಬಂದಿದ್ರಲ್ಲೇ ಸಂತೋಷವಾಗಿರೋಣ, ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ DVG ಅವ್ರ ಪದ್ಯ ನೆನಪಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಕಠಿಣ ಹೃದಯಿ ಅಂತ ಹೇಳಿದೆ ರಾಹು ಪಂಚಮದಲ್ಲಿದ್ದರೆ. ಹೀಗಾಗಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ತೊಡಕುಗಳಾಗಬಹುದು. ಮಕ್ಕಳ ಅಥವಾ ಅವರ ವರ್ತನೆ, ಅವರ ಬಿಹೇವಿಯರ್ ಇದರಲ್ಲಿ ಬದಲಾವಣೆ ಆಗಿ ಅದು ನಿಮಗೆ ಕಂಟಕವಾಗುವ ಸಾಧ್ಯತೆ. ಉದರ ಸಂಬಂಧಿ ಬಾಧೆಗಳು ಉಂಟಾಗುವ, ಇಂಟೆಸ್ಟೈನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರಾಗಿರಬೇಕು, ಆರೋಗ್ಯದ ಕಡೆಗೆ ಗಮನ. ಮತ್ತು ಬುದ್ಧಿಸ್ಥಾನವೂ ಹೌದು, ಬುದ್ಧಿಗೆಡುತ್ತೆ, ಇನ್ಯಾರೋ ಬಂದು ಬುದ್ಧಿ ಕೆಡಿಸೋ ಸಾಧ್ಯತೆ ಇದು ಕೂಡ ಇದೆ. ಹೀಗಾಗಿ ಡಿಸೆಂಬರ್ ಗುರು ಬೇರೆ ವೇದಲ್ಲೇ ಸಂಚರಿಸ್ತಾ ಇರ್ತಾನೆ. ಹೀಗಾಗಿ ಸ್ವಲ್ಪ ಏರುಪೇರು ಆಗುತ್ತೆ ನಿಮಗೆ. ಈ ಸಂದರ್ಭದಲ್ಲಿ ಗುರುಸ್ಮರಣೆ ಬೇಕು, ನಾಗ ಪ್ರಾರ್ಥನೆ ಬೇಕಾಗುತ್ತೆ. ನಾಗಕ್ಷೇತ್ರ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರು ಹಾಗೆ ಸಪ್ತಮದಲ್ಲಿ ಶನೈಶ್ಚರ ಬೇರೆ ಇದ್ದಾನೆ. ಹೀಗಾಗಿ ದಾಂಪತ್ಯದಲ್ಲಿ ತುಂಬ ಸಮಾಧಾನದಿಂದ ಇದ್ದರೆ ಅದೇ ನಿಮಗೆ ಗೆಲುವು. ಹೀಗಾಗಿ ಇಷ್ಟು ವಿಚಾರಗಳಲ್ಲಿ ನೀವು ಗಮನ ತಗೊಳ್ಬೇಕು. ಪ್ರಾರ್ಥನೆಗೆ ನಾಗ ಸನ್ನಿಧಾನ, ಸುಬ್ರಹ್ಮಣ್ಯನ ಆರಾಧನೆ ಅಥವಾ ನಾಗಕ್ಷೇತ್ರ ದರ್ಶನ ಯಾವುದೂ ಆಗುತ್ತೆ, ಇದನ್ನು ಮಾಡಿ. ಇದು ನಿಮ್ಮ ಪಾಲಿಗೆ ಒಂದು ವಿಶೇಷ ಬಲವನ್ನು ತಂದುಕೊಡುತ್ತೆ. ತುಲಾರಾಶಿಯವರಿಗೆ ಪರಾಭವನಾಮ ಸಂವತ್ಸರದಲ್ಲಿ ಅನೇಕ ಫಲಗಳನ್ನು ಕಾಣಬಹುದು. ಅದರಲ್ಲಿ ಪ್ರಧಾನವಾಗಿ ಇಷ್ಟು ದಿನಗಳ ಕಾಲ ಅಂದರೆ 9ರಲ್ಲಿ ಗುರು ಇದ್ದ, ಅನೇಕ ಶುಭ ಫಲಗಳಾಗಿ ಹೋಗುತ್ತೆ ಎನ್ನುವ ಮಟ್ಟಕ್ಕೆ ಬಂದು ದೂರ ಆದದ್ದು ತುಲಾರಾಶಿಯವರಿಗೆ ಇದೆ. ಅದಕ್ಕೆ ಕಾರಣ ಷಷ್ಠದಲ್ಲಿ ಕೂತಿರ್ತಕ್ಕಂತಹ ಶನಿ. ಅವನು ಈ ವರ್ಷವೂ ಷಷ್ಠದಲ್ಲಿಯೇ ಇರ್ತಾನೆ. ಆದ್ದರಿಂದ
ಷಷ್ಠದಲ್ಲಿದ್ದಾಗ ಮತ್ತೆ ಹಿಂದಿನದ್ದೇ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಯೋಚನೆ ಬರಬಹುದು. ಆದರೆ ಗುರುವಿನ ಬಲ, ಯಾಕೆಂದರೆ ಶನಿ 10ಕ್ಕೆ ಬಂದು ಶನಿಗೆ ಗುರುವಿನ ದೃಷ್ಟಿ, ಗುರು 9ರಲ್ಲಿ ಏನಿದ್ದಾನೆ ಅವನು 10ನೇ ಮನೆಗೆ ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಉಚ್ಚ ಸ್ಥಾನಕ್ಕೆ ಬಂದಾಗ ತುಲಾರಾಶಿಯವರಿಗೆ ಗಜಕೇಸರಿ ಯೋಗವನ್ನು ತೋರಿಸಿಕೊಡುತ್ತೆ. ಗಜಕೇಸರಿ ಯೋಗ ಜೊತೆಗೆ ಅದು ಉಚ್ಚ ಕ್ಷೇತ್ರವೂ ಆಗಿರೋದರಿಂದ ಅವನು ಶನಿಗೆ ದೃಷ್ಟಿ ಕೊಟ್ಟದ್ದರಿಂದ ಹಿಂದಿನ ವರ್ಷದಲ್ಲಿ ಶನಿಯಿಂದಾಗಿ ಏನು ಸೂಚಿತವಾಗಿತ್ತು ಅನಿಷ್ಟ ಫಲಗಳು, ಆ ಎಲ್ಲ ಅನಿಷ್ಟ ಫಲಗಳೂ ಕೂಡ ಪರಿಹಾರವಾಗುತ್ತೆ ಗುರುದೃಷ್ಟಿ ಇದ್ದದ್ದರಿಂದ. ಆದ್ದರಿಂದ ಹೆದರಿಕೊಳ್ಳಬೇಕಾದ ಅಗತ್ಯ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ. 9, 10, 11ರಲ್ಲಿ ಗುರು ಸಂಚಾರ ಜೊತೆಗೆ ರಾಹುಕೇತುಗಳ ಬದಲಾವಣೆ, ಇದರಿಂದ ಅನೇಕ ಶುಭ ಫಲಗಳು ನಿಮಗೆ ಕಾಣಲಿಕ್ಕಿದೆ. ವಿಶೇಷವಾಗಿ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಾವು ಮಾಡಿಕೊಳ್ಳೋದರಿಂದ ತುಲಾರಾಶಿಯವರು ಅಧಿಕವಾದಂತಹ ಫಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಈಗ ವೃಶ್ಚಿಕ ರಾಶಿ. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದದವರೆಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಈಗಾಗಲೇ 4ನೇ ಮನೆಯಲ್ಲಿದ್ದಾನೆ. ಕಂಟಕ ಸ್ಥಾನದಲ್ಲಿ, ವಾಹನ ಕಂಟಕ, ಕುಟುಂಬದಲ್ಲಿ ಸ್ವಲ್ಪ ಭೇದ ಭಾವಗಳು, ಅನ್ಯೋನ್ಯತೆ, ಬಂಧು ಬಾಂಧವರಲ್ಲಿ ಸ್ವಲ್ಪ ಬಂಧು ಬಾಂಧವರನ್ನ ದೂರ ಇಡುವಿಕೆ ಇತ್ಯಾದಿಗಳೆಲ್ಲ ಈಗ ಮಾಡ್ಕೊಂಡಿದ್ದೀರಿ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ, ಪಂಚಮ ಶನಿ ನಡೀತಾ ಇದೆ. ಮಕ್ಕಳಿಂದ ತೊಂದರೆ, ಮಕ್ಕಳ ಕಾಟ, ಮಕ್ಕಳಿಗೂ ಕಾಟ ಉಂಟಾಗುವಂತಹ ಸಾಧ್ಯತೆ ಇದೆ. ಏನಾದರೂ ವಿದೇಶದಲ್ಲಿ ಮಕ್ಕಳೇನಾದರೂ ಇದ್ದಾರೆ ಅಂದರೆ ಅವರಿಗೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ. ಇತ್ಲಾಗಿ ಬರಲಿಕ್ಕೂ ಆಗಲ್ಲ, ಅಲ್ಲೇ ಉಳ್ಕೊಳ್ಳಿಕ್ಕೆ ಮನಸ್ಸು ಸಮಾಧಾನ ಇರೋದಿಲ್ಲ. ದಿವಸಕ್ಕೆ 10 ಸಾರಿ ಫೋನು ಮಾಡ್ತಾ ಇರ್ತೀರಿ ತಂದೆ ತಾಯಿಗಳಿಗೆ, ಬಂಧು ಬಾಂಧವರಿಗೆ, ಏನಾದರೂ ಮಾಡಿ ಬರಬೇಕಿತ್ತು ಅಂತ ಬರಲಿಕ್ಕೆ ಆಗದೆ ಹೋದಂತಹ ಪರಿಸ್ಥಿತಿಯು ಎಷ್ಟೋ ಜನರಿಗಿರುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಗುರು ಇದ್ದಾನೆ. 8ನೇ ಮನೆಯಲ್ಲಿ ಗುರು ಇದ್ದಾನೆ. ಅಷ್ಟಮ ಗುರು, ಸ್ವಲ್ಪ ದುಃಖದ ಪ್ರಸಂಗಗಳೆಲ್ಲ ಸಾಕಷ್ಟು ಆಯಿತು. ಇನ್ನೇನು ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ತ್ರಿಕೋಣಾಧಿಪತ್ಯ ಯೋಗ, ಧನಪಂಚಮಾಧಿಪತಿ, ಧನ ಸಮೃದ್ಧಿಯಾಗುವಂತಹ ಯೋಗ, ಬರಬೇಕಾದಂತಹ ಹಣ ಬರ್ತದೆ. ನೀವು ಸಾಲಗೀಲ ಇತ್ಯಾದಿಗಳಿದ್ದರೆ ತೀರಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಭಾಗ್ಯದಲ್ಲಿ ಗುರು ಬರೋದರಿಂದ ಪಿತ್ರಾರ್ಜಿತವಾದಂತಹ ಆಸ್ತಿಪಾಸ್ತಿಗಳು ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ವರ್ಷದಲ್ಲಿ ಸಾಕಷ್ಟು ಅನುಕೂಲತೆಗಳು ನೋಡಿ. ಕರ್ಮಕ್ಕೆ ಮತ್ತೆ ಬರ್ತಾ ಇದ್ದಾನೆ ಗುರು. 10ನೇ ಮನೆಗೆ ಗುರು ಬಂದ ಅಂದ ತಕ್ಷಣದಲ್ಲಿ ನಿಮಗೆ ಅಮಲಾ ಯೋಗದ ಫಲ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಚಂದ್ರಾದ್ವಾ, ಲಗ್ನ ಚಂದ್ರಾದ್ವಾ, ದಶಮೆ ಶುಭ ಸಂಯುತೆ, ಯೋಗೋಯಂ ಅಮಲಾನಾಮ, ಅಮಲ ಹೇಳುವಂಥ ಒಂದು ಯೋಗ. ಹೀಗೆ ಆ ಅಮಲಾ ಯೋಗದ ಫಲವನ್ನು ಅನುಭವಿಸುವಂತಹ ಒಂದು ಯೋಗ. ಧನಾಧಿಪತಿ ಪಂಚಮಾಧಿಪತಿ ಆದ್ದರಿಂದ ಈ ವರ್ಷದಲ್ಲಿ ಸಾಕಷ್ಟು ಸುಖ, ಸಮೃದ್ಧಿ, ನೆಮ್ಮದಿ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಜೂನ್ 1ನೇ ತಾರೀಕಿನ ನಂತರ ಗುರುಬಲ ಬರ್ತಾ ಇದೆ. ನೀವು ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರ ಇತ್ಯಾದಿಗಳನ್ನು ಇಟ್ಟುಕೊಳ್ಳುವುದರಿಂದ, ವ್ಯಾಪಾರ ಇತ್ಯಾದಿಗಳನ್ನು ಮಾಡುವುದರಿಂದ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ಸುಬ್ರಹ್ಮಣ್ಯ ದೇವರು ಮತ್ತು ಕಾಲಭೈರವ 2 ದೇವತೆಗಳನ್ನು ವಿಶೇಷವಾಗಿ ಈ ವರ್ಷದಲ್ಲಿ ನೀವು ನಂಬಿದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳಿದ್ದಾವೆ. ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಧನುರಾಶಿಯವರಿಗೆ ಪರಾಭವನಾಮ ಸಂವತ್ಸರದಲ್ಲಿ ಮೊದಲ 6 ತಿಂಗಳು 4 ತಿಂಗಳು ಉತ್ತಮವಾದ ಫಲಗಳಿದೆ. ಈಗಾಗಲೇ ನೀವೆಲ್ಲ ಚೆನ್ನಾಗಿದ್ದೀರಾ. ಜೂನ್ವರೆಗೂ ಗುರುಬಲ ಇದೆ. ಆದ್ದರಿಂದ ಎಲ್ಲ ಒಳ್ಳೆಯ ಕೆಲಸ, ಕಾರ್ಯ, ವ್ಯವಹಾರಗಳೆಲ್ಲ ನಡೀತಾ ಇದೆ. 3ನೇ ಮನೆಯಲ್ಲಿ ರಾಹು ಕೂತಿದ್ದಾನೆ. ಈಗಾಗಲೇ ರಾಹು ನಿಮ್ಗೆ ಬಂದಾಗಲೇ ತುಂಬ ದಿವಸ ಆಗೋಯ್ತು. ಹೋದ ಜೂನ್ ತಿಂಗಳಿಂದ ಈಗಾಗಲೇ ನಿಮಗೆ ಹೊರಗಡೆ ಹೋಗೋರಿಗೆ ವೀಸಾ, ಪಾಸ್ಪೋರ್ಟ್ಗಳು ಎಲ್ಲ ಸೀಲಾಗಿ ಬಂದಿದೆ. ಎಲ್ಲಿ ಬೇಕಾದ್ರೂ ದೇಶವನ್ನು ಸುತ್ತುವಂಥ ಯೋಗ ಇದೆ ನಿಮಗೆ. ಆದ್ದರಿಂದ ಅದರಲ್ಲೂ ಒಳ್ಳೆಯ ಕೆಲಸ ಆಗ್ತಾಯಿದೆ. ಆಮೇಲೆ ಶನಿ ಚತುರ್ಥದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ಸ್ವಲ್ಪ ಹಿಂಸೆ, ಏನಾದರೂ ಮನೆಯಲ್ಲಿ ಕಲಹಗಳು, ಮನೆಗೆ ಅಡ್ವಾನ್ಸ್ ಕೊಟ್ಟಂಥ ಅದು ಕುಂಠಿತ ಆಗ್ತಾರೆ, ರಿಜಿಸ್ಟ್ರೇಷನ್ ಆಗ್ತಾ ಇರಲ್ಲ, ತಾಯಿಗೆ ಅನಾರೋಗ್ಯಗಳು, ಇವೆಲ್ಲವೂ ಮನೆ ಅಕ್ಕಪಕ್ಕ ದಾಯಬಾಧೆಗಳಿಂದ ತೊಂದರೆಗಳು ಇವೆಲ್ಲ ಅನುಭವಿಸ್ತಾ ಇದ್ದೀರಾ. ಆದರೆ ನಿಮಗೆ ಏನಂದರೆ ಈ ಒಂದು ಜೂನ್ ತನಕ ಮಾತ್ರ ಇವೆಲ್ಲ ಇರುತ್ತೆ. ಪುನಃ ಮುಂದೆ ಏನಾಗುತ್ತೆ, ಗುರು ಅಲ್ಲಿಂದ ಬದಲಾವಣೆ ಕರ್ಕಾಟಕಕ್ಕೆ ಬರ್ತಾನೆ. ಗುರು ಅದು ಅಷ್ಟಮ ಆಗ್ತದೆ. ಆದ್ದರಿಂದ ಅಲ್ಲಿಂದ ಗುರು ಬಂದಾಗ ಅಲ್ಲಿ ಸ್ವಲ್ಪ ನಿಮಗೆ ತೊಂದರೆಗಳು, ಏರುಪೇರುಗಳು ಕಾಣುತ್ತೆ. ಬಹಳ ಎಚ್ಚರಿಕೆ ಇರಬೇಕು. ಆಗ ಗಣಪತಿಗೆ ವಿಶೇಷವಾದಂಥ ನೀವು ಒಂದು ಅಥರ್ವ ಶೀರ್ಷಾಭಿಷೇಕ, ಗಣಹೋಮಾದಿಗಳು, ಗಣಪತಿ ಪ್ರಾರ್ಥನೆ ಮಾಡಬೇಕು. ಕರ್ಕಾಟಕದಲ್ಲೇ ಬಂದು ಕೇತು ಕೂತ್ಕೋತಾನೆ.
ಆದ್ದರಿಂದ ಹೃದಯಕ್ಕೆ ಸಂಬಂಧಪಟ್ಟಂಥ ದೋಷಗಳು ಎಲ್ಲ ಕಾಣಬಹುದು. ಅಥವಾ ಯಾವುದಾದ್ರು ತಾಯಿ ಮನೆಗೆ ಸಂಬಂಧಪಟ್ಟಂಥ ಪ್ರೇತಾತ್ಮಗಳು ಅದು ಊಟ ಕೊಡುವಂಥ ತೊಂದರೆ ಕೊಡ್ಬೋದು. ಇವೆಲ್ಲ ಮುಂದೆ ಬರತಕ್ಕಂಥ ಮಹಾಲಯ ಪಿತೃಪಕ್ಷದಲ್ಲಿ ನೀವು ನಿವಾರಣೆ ಮಾಡ್ಕೊಳ್ಬೋದು. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಬೇವು ಬೆಲ್ಲ ಎರಡೂ ಇದೆ, ಗುರುಬಲ ಇಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಕಹಿ. ತೃತೀಯದಲ್ಲಿರತಕ್ಕಂಥ ಶನೈಶ್ಚರನಿಂದಾಗಿ ಸ್ವಲ್ಪ ಧೈರ್ಯ ಸಾಹಸಗಳು ಖಂಡಿತ ಇರುತ್ತೆ. ಏನನ್ನು ಎದುರಿಸ್ತೀನಿ ಅಂತಕ್ಕಂಥ ಶಕ್ತಿ ಇರುತ್ತೆ ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ. ಜೂನ್ನಿಂದ ನಿಮಗೆ ಒಂದು ಬಂಗಾರದ ರಸ್ತೆ ಸಿಕ್ಕಿಬಿಡುತ್ತೆ. ಅಲ್ಲಿಂದ ನಿಮಗೆ ನಿಮ್ಮ ಜೀವನದ ಹಾದಿ ಅತ್ಯಂತ ಸುಲಭವಾಗುತ್ತೆ, ರುಚಿಯೂ ಇರುತ್ತದೆ. ಗುರು ನಿಮ್ಮ ಪಾಲಿಗೆ ಒಂದು ಮಂಗಳ ಕಾರ್ಯಗಳನ್ನು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಡ್ತಾನೆ. ಯಾವುದೋ ಒಂದು ಹೊಸ, ಅದು ಜಲಕ್ಷೇತ್ರ, ಹೀಗಾಗಿ ವಿದೇಶ ಯಾನ ಇಂಥವುಗಳು ಸಾಧ್ಯತೆ, ವಿದೇಶದಲ್ಲಿ ಕೆಲಸದ ಸಾಧ್ಯತೆಗಳು ಇವುಗಳನ್ನೆಲ್ಲ ಖಂಡಿತ ತಂದುಕೊಡ್ತಾನೆ. ಅಲ್ಲಿ ಸಪತ್ನಿ ಸುತವಾನ್ ಮದೇ ಅತಿ ಸುಭಗ ಅಂತ ಹೇಳಿದೆ. ಹೀಗಾಗಿ ಮುಖ್ಯವಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ರಸ್ಯಮಯವಾಗಿರುತ್ತದೆ ನಿಮ್ಮ ಜೀವನ ದಾಂಪತ್ಯದಲ್ಲಿ. ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳು ನೆರವೇರ್ತಕ್ಕಂತಹ ಸಾಧ್ಯತೆ ಗುರುವಿನಿಂದಾಗಿ ನಿಮಗೆ ಜೂನಿಂದ ಅಕ್ಟೋಬರ್ವರೆಗೆ ಒಂದು ಸಮೃದ್ಧಿಯ ಕಾಲ ಅಂತ ಹೇಳ್ಬೋದು. ವ್ಯವಹಾರಗಳಲ್ಲೂ ಅಷ್ಟೇ, ಅದು ಯಾವುದನ್ನು ನಾವು ಜಲಕ್ಷೇತ್ರದ ವ್ಯಾಪಾರಗಳು ಅಂತೀವೋ, ಮತ್ಸ್ಯೋದ್ಯಮದ ಹಿಡಿದು ಒಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ನೀವು ಸಮುದ್ರದ ಯಾನ ಅಲ್ಲಿಯವರೆಗೆ ಬಹಳ ವಿಶೇಷವಾದ ಒಂದು ಆದಾಯಕ್ಕೆ ಮೂಲ ಆಗುತ್ತೆ ಅದು. ಹೀಗಾಗಿ ತುಂಬ ಚೆನ್ನಾಗಿದೆ. ಆ ನಂತರದಲ್ಲಿ ಅಕ್ಟೋಬರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ದೀನೋ ಜೀವತಿ ಸೇವೆಯ ಕಲುಷಭಾಕ್ ಅಂತ ಹೇಳಿದೆ, ದೀನತೆ ಬಂದುಬಿಡುತ್ತೆ. ಇನ್ಯಾರನ್ನೋ ಹಿಡಿಬೇಕಾಗತ್ತೆ, ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಮತ್ತೊಬ್ಬರು ಮನೆ ಮುಂದೆ ಕಾಯಬೇಕಾದ ಪರಿಸ್ಥಿತಿ, ನೀವೇ ಒಂದು ರೀತಿಯಲ್ಲಿ ಶರಣಾಗತರಾದಂಥ ಆಗಬೇಕಾದ ಪರಿಸ್ಥಿತಿ, ಇವುಗಳೆಲ್ಲ ಬರೋ ಸಾಧ್ಯತೆ ಇರುತ್ತೆ ಅಕ್ಟೋಬರ್ ನಂತರದಲ್ಲಿ. ನವಂಬರ್, ಡಿಸೆಂಬರ್, ಜನವರಿ ಅಲ್ಲಿವರೆಗೆ. ನಂತರದಲ್ಲಿ ಮತ್ತೆ ಜನವರಿಯಿಂದ ನಿಮಗೆ ಗುರುಬಲ ಬರುತ್ತದೆ. ಮತ್ತೆ ಯಥಾ ಪ್ರಕಾರ ನಿಮ್ಮ ಚಟುವಟಿಕೆಗಳಿಗೆಲ್ಲ ಒಂದು ಬಲ ಬಂದು ಹಣ ಸಂಪಾದನೆಗೆ ಒಂದು ದಾರಿ ಆಗುತ್ತೆ, ಸಂಶಯ ಇಲ್ಲ. ಈ ಮಧ್ಯೆ ಡಿಸೆಂಬರ್ನಲ್ಲಿ ರಾಹುಕೇತುಗಳ ಸಂಚಾರ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಗುರುವು ಇರೋದಿಲ್ಲ ಆಗ. ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪ, ಇನ್ನೇನೋ ಒಂದು ಬೇಡದ ಒಂದು ವ್ಯವಹಾರಗಳು ಮತ್ತು ಬಾಂಧವ್ಯಗಳು, ಅವುಗಳಿಂದ ಬರತಕ್ಕಂಥ ತಲೆನೋವು, ಅಪವಾದ, ಘರ್ಷಣೆ ಇವುಗಳು ಉಂಟಾಗೋ ಸಾಧ್ಯತೆ. ರಾಹು ಜನ್ಮದಲ್ಲಿ ಸಂಚರಿಸಿದ್ರೆ ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳಿದೆ. ಹೀಗಾಗಿ ಶಿರೋಬಾಧೆ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚಿನ ಟೆನ್ಷನ್ನು, ಮುಖ್ಯವಾಗಿ ಕಣ್ಣಿನ ಬಾಧೆಗಳು ಬರತಕ್ಕಂಥದ್ದು, ಈ ರೀತಿಯ ತೊಡಕುಗಳು ಕೂಡ ಇದ್ದಾವೆ. ಹೀಗಾಗಿ ಹೇಗಿದೆಯಪ್ಪ ಅಂದರೆ ಸಿಹಿ ಕಹಿ ಎರಡೂ ಬೆರೆತಿದೆ ಈ ಪರಾಭವ ಸಂವತ್ಸರದಲ್ಲಿ ತಮಗೆ. ಹೀಗಾಗಿ ಜಾಗ್ರತೆಯೂ ಬೇಕು, ಉಲ್ಲಾಸವೂ ಇದೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಅಂದರೆ ತಪ್ಪದೇ ನಾಗ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು, ನಾಗಸನ್ನಿಧಾನದಲ್ಲಿ ಹರಿದ್ರ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲ ನಿಮ್ಮ ಪಾಲಿಗೆ ಒಂದು ಶ್ರೀರಕ್ಷೆಯಾಗಿ ಉಳಿಯುತ್ತೆ. ದಾಂಪತ್ಯದ ಮನಸ್ತಾಪಗಳಿಗೆ ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು ಹೇಳ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇವೆರಡು ನಿಮಗೆ ರಕ್ಷೆಯಾಗಿರ್ತದೆ. ಕುಂಭರಾಶಿಯ ಪರಾಭವನಾಮ ಸಂವತ್ಸರದ ಫಲವನ್ನು ಗಮನಿಸುವುದಾದರೆ 5ರಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಗುರು ಜೂನ್ ತಿಂಗಳಿಗಾಗುವಾಗ 6ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಒಳ್ಳೆಯ ಗುರುಬಲವನ್ನು ಒಂದು ವರ್ಷ ಅನುಭವಿಸಿ ಜೂನ್ ನಂತರ ಕಾಲದಲ್ಲಿ 6ನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ. ಹಬ್ಬದ ದಿವಸವೇ ಶನಿಚಂದ್ರರ ಯೋಗ, ಉತ್ತರಾಭಾದ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಸಾರ್ಕಿ ಪುನರ್ಭೂಸುತಂ ಅಂತ ಹೇಳುವಂತಹ ಫಲ. ಆದ್ದರಿಂದ ನಾವೇನು ಕಳ್ಕೊಂಡಿದ್ದೇವೆ, ಕಳ್ಕೊಂಡಂತಹ ಫಲವನ್ನು ಪುನಃ ಪಡೆದುಕೊಳ್ಳುವಂಥದ್ದು, ಅದು ಭೂಮಿಯಾಗಿರಬಹುದು ಅಥವಾ ಅಧಿಕಾರ ಆಗಬಹುದು, ಸಂಪತ್ತಾಗಬಹುದು, ಯಾವುದಾದರೂ ಕೂಡ ಮತ್ತೆ ಪುನಃ ಮರುಕಳಿಸುವಂತಹ ಸಾಧ್ಯತೆ, ಅವಕಾಶಗಳು ಹೆಚ್ಚಿದ್ದಾವೆ. ಹಾಗಾದರೆ ಗುರುಬಲ ಇಲ್ಲದೇ ಇರುವಾಗ ಹೇಗೆ ಅಂತ ಆಲೋಚನೆ ಮಾಡುವಾಗ ಆ ಶನಿ ನಮಗೆ ಆ ಫಲವನ್ನು ತಂದು ಕೊಡ್ತಾನೆ. ಗುರು ಸ್ವರ್ಕ್ಷೋಚ್ಚಸ್ಥೆ ನೃಪತಿ ಸದೃಶಃ ಅಂತ ಹೇಳುವ ಹಾಗೆ ಗುರುವಿನ ರಾಶಿಯಲ್ಲಿ ಶನಿ ಸಂಚಾರ ಮಾಡುವಾಗ, ತತ್ವ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ರಾಜ ಸಮ್ಮಾನವನ್ನು, ರಾಜನ ಸಮಾನನಾಗಿ ಬದುಕುವಂತಹ ಯೋಗವನ್ನು ಶನಿ ಕೊಡ್ತಾನೆ. ಗುರುವಿನ ರಾಶಿಯಲ್ಲಿರುವ ಕಾರಣ ಕುಂಭರಾಶಿಯವರಿಗೆ ರಾಜಕೀಯವಾಗಿ ಆಗಬಹುದು ಅಥವಾ ಯಾವುದೇ ಒಂದು ಅಧಿಕಾರಯುತವಾದಂತಹ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂತಹ ಯೋಗ ಕುಂಭರಾಶಿಯವರಿಗಿದೆ. ಆದರೆ ಗುರುಬಲ ಕಳ್ಕೊಳ್ಳುವುದರಿಂದಾಗಿ ನಾವು ತುಂಬ ಎಚ್ಚರಿಕೆಯಿಂದ ನಾವು ಒಂದು ಹೆಜ್ಜೆ ಇಡುವಾಗ ಬಹಳ ಗಮನಿಸಿಕೊಂಡು ಎಚ್ಚರದಿಂದಾಗಿ ಮುಂದುವರಿಬೇಕು. ಆದರೆ ಅಕ್ಟೋಬರ್ ನಂತರ ಕಾಲದಲ್ಲಿ ಗುರು ಸಿಂಹಕ್ಕೆ ಪ್ರವೇಶ ಮಾಡುವುದರಿಂದ ಸಪ್ತಮಕ್ಕೆ ಬರ್ತಾನೆ. ಆದ್ದರಿಂದ ಗುರುಬಲ ಅಧಿಕವಾಗುತ್ತೆ. ಆವಾಗ ನಿಮಗೆ ರಾಜಕೀಯದಲ್ಲಿ ಆಗಬಹುದು, ಮನೆಯಲ್ಲಿ ಆಗಬಹುದು ಅಥವಾ ಆಫೀಸಿನಲ್ಲಿ ಆಗಬಹುದು, ಸ್ಥಾನಮಾನಗಳು ಖಂಡಿತವಾಗಿಯೂ ಸಿಗುತ್ತೆ. ಬೆಳಗ್ಗೆ ಎದ್ದು ಕೂಡ ದೇವರಿಗೊಂದು ನಮಸ್ಕಾರ ಮಾಡುವಂಥದ್ದು, ದೇವರ ಸ್ತೋತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು, ಈ ರೀತಿಯಾದಂತಹ ಆಚರಣೆಗಳನ್ನು ಮಾಡುವುದರಿಂದ
ಏನು 7.5 ನಡೀತಾ ಇದೆ, ಆ 7.5ನಿಂದಲೂ ಕೂಡ ಏನು ದೋಷಗಳು ಬರಲಿಕ್ಕಿದೆ ಅದೆಲ್ಲವೂ ಪರಿಹಾರವಾಗಿ ಏನು ಅಧಿಕಾರ ಪ್ರಾಪ್ತಿಯಾಗಬೇಕು ಅಂತಹ ಅಧಿಕಾರ ಪ್ರಾಪ್ತಿಯೂ ಕೂಡ ಕುಂಭರಾಶಿಯವರು ಪಡೆದುಕೊಳ್ಳಬಹುದಾಗಿದೆ ಈ ಪರಾಭವನಾಮ ಸಂವತ್ಸರದಲ್ಲಿ. ಈಗ ಮೀನರಾಶಿ, ಪೂರ್ವಭಾದ್ರಾ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರಾ ನಕ್ಷತ್ರದ 4 ಪಾದಗಳು ಹಾಗೂ ರೇವತಿ ನಕ್ಷತ್ರದ 4 ಪಾದದವರೆಗೆ ಮೀನರಾಶಿ. ಮೀನರಾಶಿಯವರಿಗೆ ಅಧಿಪತಿ ಗುರು 4ನೇ ಮನೆಯಲ್ಲಿದ್ದಾನೆ, ಬಂಧು ಸ್ಥಾನದಲ್ಲಿ, ಹೀಗಾಗಿ ಮನೆಯ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಚೈತನ್ಯ ಜಾಸ್ತಿಯಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿದ್ದದ್ದರಿಂದ. ಆದರೆ ಶತ್ರುಗಳ ಕಾಟ ಅಷ್ಟೇ ಜಾಸ್ತಿ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಜನ್ಮದ ಶನಿ ಕೇಳಬೇಕಾ? ಜನ್ಮಕ್ಕೆ ಶನಿ ಬಂದಾಗ ಸಾಧಾರಣವಾಗಿ ವಿಷಪ್ರಾಣಿಗಳ ಭಯ. ಆದ್ದರಿಂದ ಪರಚುವ ಪ್ರಾಣಿಗಳು, ಕಚ್ಚುವ ಪ್ರಾಣಿಗಳು ಅಥವಾ ತಿವಿಯುವ ಪ್ರಾಣಿಗಳಿಂದ ಸ್ವಲ್ಪ ಜಾಗೃತಿಯಾಗಿರಿ. ಎಲ್ಲರೂ ಒಂದು ಎತ್ತು ಸಿಕ್ಕೋಯ್ತು ಎದುರು ಭಾಗದಲ್ಲೇ, ಅದಕ್ಕೆ ನೀವು ಹೇ ಅಂತ ಒಂದು ಮಾತು ಹೇಳಿದರೆ ಸಾಕು, ನೇರವಾಗಿ ಬಂದು ನಿಮ್ಮನ್ನೇ ತಿವಿಯುವ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ತಿವಿಯ ಪ್ರಾಣಿಗಳಿಂದಲೂ ಸಹಿತವಾಗಿ ಜಾಗೃತಿಯಾಗಿರಬೇಕು ಈ ಸಂದರ್ಭದಲ್ಲಿ, ಈ ಸಂವತ್ಸರದಲ್ಲಿ. ಪರಾಭವ ಏನು ಮಾಡಲಿಕ್ಕೂ ಆಗಲ್ಲ, ಸ್ವಲ್ಪ ಹಿಂದೇಟು ಉಂಟಾಗುವಂತಹ ಸಾಧ್ಯತೆ. ಜನ್ಮದ ಶನಿ ಅಪವಾದ ಭಯಂ, ಅವಮಾನ ಭಯಂ, ಅಪರಾಧ ಭಯಂ ಮೂರನ್ನೂ ಮಾಡಿಸ್ತಾನೆ. ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಕೆಲವರಿಗೆ ನಷ್ಟ ಆಗ್ತದೆ, ಕೆಲವರಿಗೆ ವ್ಯಾಜ್ಯ ಗಂಟು ಬೀಳ್ತದೆ, ಕೆಲವರಿಗೆ ಬಂಧನ ಆಗ್ತದೆ. ಬಂಧನದಲ್ಲಿದ್ದವರಿಗೆ ಮತ್ತು ಬಂಧನ ನಿಮಗೆ ಮುಂದುವರಿಯುವ ಸಾಧ್ಯತೆಯೂ ಇದೆ. ಅದರಿಂದ ತುಂಬ ಜಾಗ್ರತೆ. ಗುರುವಿನ ದೃಷ್ಟಿ ಬಿದ್ದಾಗ ಸ್ವಲ್ಪ ಆಶಾದಾಯಕವಾಗಿರ್ತಕ್ಕಂಥದ್ದು. ಶನಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಅಥವಾ ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗಿ ಎಣ್ಣೆ ಅಭಿಷೇಕ ಮಾಡಿ, ಅಥವಾ ನೀವು ಸಾಧ್ಯ ಆದರೆ ಉಜ್ಜಯಿನಿಗೆ ಹೋಗಿ ಬನ್ನಿ. ಅಲ್ಲಿ ವಿಕ್ರಮಾದಿತ್ಯನಿಗೆ ವರ ಕೊಟ್ಟ ಸ್ಥಳ ಇದೆ, ಅಲ್ಲಿ ಹೋಗಿ ಒಂದು ಎಣ್ಣೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಆ ಶನೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಇವಿಷ್ಟು ದ್ವಾದಶ ರಾಶಿಗಳ ಇಡೀ ವರ್ಷದ ಫಲಾಫಲ. ಗುರುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಇದು ಇವತ್ತಿನ ಯುಗಾದಿ ವರ್ಷಫಲ ವಿಶೇಷ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಬ್ಬದ ಆಚರಣೆ ಹೇಗಿರಬೇಕು, ಜೊತೆಗೆ ಈ ಕಾರ್ಯಕ್ರಮದ ಮುಖಾಂತರ ಪಂಚಾಂಗ ಶ್ರವಣ ಕೂಡ ಆಯಿತು. ಇಡೀ ವರ್ಷದ 12 ರಾಶಿಗಳ ಫಲಾಫಲ ಏನು, ಯಾವ ರಾಶಿಯವರಿಗೆ ಒಳಿತಿದೆ, ಯಾವ ರಾಶಿಯವರಿಗೆ ಕೆಡುಕಿದೆ, ಯಾವ ರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು, ಎಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.